ಬರಾಅತುಂ ಮಿನಲ್ಲಾಹಿ ವರಸೂಲಿಹಿ ಇಲಲ್ಲದೀನ ಆಹದ್ತುಂ ಮಿನಲ್ ಮುಶ್ರಿಕೀನ್. ನೀವು ಒಪ್ಪಂದ ಮಾಡಿಕೊಂಡಿದ್ದ ಬಹುದೇವ ವಿಶ್ವಾಸಿಗಳಿಗೆ ಅಲ್ಲಾಹು ಮತ್ತು ಅವನ ಸಂದೇಶವಾಹಕನ ಕಡೆಯಿಂದ ಒಪ್ಪಂದ ವಿಮುಕ್ತತೆಯ ಘೋಷಣೆ ಇದು. ಫಸೀಹೂ ಫಿಲ್ ಅರ್ದಿ ಅರ್ಬಅತ ಅಶ್ಹುರ್ ವಅಲಮೂ ಅನ್ನಕುಂ ಗೈರು ಮುಅ್ಜಿಜಿಲ್ಲಾಹಿ ವಅನ್ನಲ್ಲಾಹ ಮುಖ್ಜಿಲ್ ಕಾಫಿರೀನ್. ಆದುದರಿಂದ ನೀವು ಇನ್ನೂ 4 ತಿಂಗಳು ನಾಡಿನಲ್ಲಿ ಸಂಚರಿಸಿಕೊಳ್ಳಿರಿ. ನೀವು ಅಲ್ಲಾಹನನ್ನು ಪರಾಜಿತಗೊಳಿಸಲಾರಿರೆಂಬುದನ್ನು, ಅಲ್ಲಾಹನು ಸತ್ಯ ನಿಷೇಧಿಗಳನ್ನು ಅವಮಾನಗೊಳಿಸಲಿರುವನೆಂಬುದನ್ನು ಚೆನ್ನಾಗಿ ತಿಳಿದುಕೊಳ್ಳಿರಿ. ವಅದಾನುಂ ಮಿನಲ್ಲಾಹಿ ವರಸೂಲಿಹಿ ಇಲನ್ನಾಸಿ ಯೌಮಲ್ ಹಜ್ಜಿಲ್ ಅಕ್ಬರಿ ಅನ್ನಲ್ಲಾಹ ಬರೀഉಂ ಮಿನಲ್ ಮುಶ್ರಿಕೀನ ವರಸೂಲುಹು فإن تبتم فهو خير لكم وإن توليتم فاعلموا أنكم غير معجز الله وبشر الذين كفروا بعذاب أليم. ಅಲ್ಲಾಹನು ಅವನ ಸಂದೇಶವಾಹಕರು ಬಹುದೇವ ವಿಶ್ವಾಸಿಗಳಿಂದ ಹೊಣೆ ವಿಮುಕ್ತರಾಗಿರುವರೆಂದು ಅಲ್ಲಾಹು ಮತ್ತು ಅವನ ರಸೂಲರ ಕಡೆಯಿಂದ ಹಜ್ಜುಲ್ ಅಕ್ಬರ್ ಅರ್ಥಾತ್ ಮಹಾ ಹಜ್ ಯಾತ್ರೆಯ ದಿನದಂದು ಮಾಡಲಾಗುತ್ತಿರುವ ಸಾರ್ವತ್ರಿಕ ಘೋಷಣೆ ಇದು. ನೀವು ಪಶ್ಚಾತ್ತಾಪಪಟ್ಟರೆ ನಿಮಗೆ ಒಳಿತು. ನೀವು ವಿಮುಖರಾದರೆ ಅಲ್ಲಾಹನನ್ನು ಪರಾಜಿತಗೊಳಿಸಲಾರಿರೆಂದು ಚೆನ್ನಾಗಿ ತಿಳಿದುಕೊಳ್ಳಿರಿ. ಓ ಪೈಗಂಬರರೇ, ಸತ್ಯ ನಿಷೇಧಿಗಳಿಗೆ ವೇದನಾಯುಕ್ತ ಯಾತನೆಯ ಸುವಾರ್ತೆ ತಿಳಿಸಿಬಿಡಿರಿ. ಇಲ್ಲಲ್ಲದೀನ ಆಹದ್ತುಂ ಮಿನಲ್ ಮುಶ್ರಿಕೀನ ಥುಮ್ಮ ಲಂ ಯನ್ಕುಸೂಕುಂ ಶೈಅ ವಲಂ ಯುದಾಹಿರು ಅಲೈಕುಂ ಅಹದಾ ಫಅತಿಮ್ಮೂ ಇಲೈಹಿಂ ಅಹ್ದಹುಂ ಇಲಾ ಮುದ್ದತಿಹಿಂ ಇನ್ನಲ್ಲಾಹ ಯುಹಿಬ್ಬುಲ್ ಮುತ್ತಕೀನ್. ನೀವು ಒಪ್ಪಂದ ಮಾಡಿಕೊಂಡಿದ್ದು ತಮ್ಮ ಒಪ್ಪಂದ ಪಾಲನೆಯಲ್ಲಿ ನಿಮ್ಮೊಂದಿಗೆ ಯಾವತ್ತೂ ಲೋಪವೆಸಗದಿದ್ದರೆ ಹಾಗೂ ನಿಮ್ಮ ವಿರುದ್ಧ ಯಾರಿಗೂ ಸಹಾಯ ಮಾಡದಿದ್ದರೆ ಆ ಬಹುದೇವ ವಿಶ್ವಾಸಿಗಳು ಇದಕ್ಕೆ ಹೊರತಾಗಿದ್ದಾರೆ. ಇಂತಹವರೊಂದಿಗೆ ನೀವು ಅವಧಿಯವರೆಗೆ ಒಪ್ಪಂದವನ್ನು ಪಾಲಿಸಿರಿ, ಏಕೆಂದರೆ ಅಲ್ಲಾಹು ಧರ್ಮನಿಷ್ಠರನ್ನೇ ಮೆಚ್ಚುತ್ತಾನೆ. فَإِذَا انْسَلَخَ الْأَشْهُرُ الْحُرُمُ فَاقْتُلُوا الْمُشْرِكِينَ حَيْثُ وَجَدتُّمُوهُمْ وَخُذُوهُمْ وَاحْصُرُوهُمْ وَاقْعُدُوا لَهُمْ كُلَّ مَرْصَدٍ فَإِن تَابُوا وَأَقَامُوا الصَّلَاةَ وَآتَوُا الزَّكَاةَ فَخَلُّوا سَبِيلَهُمْ ಇನ್ನಲ್ಲಾಹ ಗಫೂರುರ್ ರಹೀಮ್. ನಿಷೇಧಿತ ಮಾಸಗಳು ಕಳೆದ ಬಳಿಕ ಬಹುದೇವ ವಿಶ್ವಾಸಿಗಳನ್ನು ಸಿಕ್ಕಲ್ಲಿ ವಧಿಸಿರಿ. ಅವರನ್ನು ಸೆರೆ ಹಿಡಿಯಿರಿ, ಮುತ್ತಿಗೆ ಹಾಕಿರಿ. ಬೇಹು ನಡೆಸುವಲ್ಲೆಲ್ಲ ಅವರನ್ನು ಹೊಂಚು ಹಾಕುತ್ತಾ ಕುಳಿತುಕೊಳ್ಳಿರಿ. ಮುಂದೆ ಅವರು ಪಶ್ಚಾತ್ತಾಪ ಪಟ್ಟರೆ, ನಮಾಜನ್ನು ಸಂಸ್ಥಾಪಿಸಿದರೆ ಮತ್ತು ಜಕಾತ್ ಕೊಟ್ಟರೆ ಅವರನ್ನು ಬಿಟ್ಟು ಬಿಡಿರಿ. ಅಲ್ಲಾಹು ಕ್ಷಮಾಶೀಲನೂ ಕರುಣಾನಿಧಿಯೂ ಆಗಿರುತ್ತಾನೆ. وَإِنْ أَحَدٌ مِّنَ الْمُشْرِكِينَ اسْتَجَارَكَ فَأَجِرْهُ حَتَّى يَسْمَعَ كَلَامَ اللَّهِ ثُمَّ أَبْلِغْهُ مَأْمَنَهُ ذَلِكَ بِأَنَّهُمْ قَوْمٌ لَّا يَعْلَمُونَ. ಬಹುದೇವ ವಿಶ್ವಾಸಿಗಳ ಪೈಕಿ ಯಾರಾದರೂ ಅಲ್ಲಾಹನ ವಾಣಿಯನ್ನು ಆಲಿಸಲಿಕ್ಕಾಗಿ ನಿಮ್ಮೊಡನೆ ಅಭಯ ಯಾಚಿಸಿ ನಿಮ್ಮ ಬಳಿಗೆ ಬರಲಿಚ್ಛಿಸಿದರೆ ಅಲ್ಲಾಹನ ವಚನವನ್ನು ಅವನು ಆಲಿಸಿಕೊಳ್ಳುವವರೆಗೆ ಅವನಿಗೆ ಅಭಯ ನೀಡಿರಿ. ಅನಂತರ ಅವನನ್ನು ಅವನ ಸುರಕ್ಷಾ ಸ್ಥಾನಕ್ಕೆ ತಲುಪಿಸಿಬಿಡಿರಿ. ಅವರು ತಿಳುವಳಿಕೆಯಿಲ್ಲದವರಾದುದರಿಂದ ಹೀಗೆ ಮಾಡಬೇಕಾಗಿದೆ. ಕೈಫ ಯಕೂನು ಲಿಲ್ಮುಶ್ರಿಕೀನ ಅಹ್ದುನ್ ಇಂದಲ್ಲಾಹಿ ವಇಂದ ರಸೂಲಿಹಿ إلا الذين عاهدتم عند المسجد الحرام فما استقاموا لكم فاستقيموا لهم إن الله يحب المتقين. ಈ ಬಹುದೇವ ವಿಶ್ವಾಸಿಗಳಿಗೆ ಅಲ್ಲಾಹು ಮತ್ತು ಅವನ ರಸೂಲರ ಬಳಿ ಒಪ್ಪಂದವಿರುವುದಾದರೂ ಹೇಗೆ? ಮಸ್ಜಿದುಲ್ ಹರಾಮಿನ ಬಳಿ ಒಪ್ಪಂದ ಮಾಡಿಕೊಂಡವರೊಡನೆ ಹೊರತು ಅವರು ನಿಮ್ಮೊಡನೆ ನೇರವಾಗಿರುವವರೆಗೂ ನೀವು ಅವರೊಡನೆ ನೇರವಾಗಿರಿ, ಏಕೆಂದರೆ ಅಲ್ಲಾಹು ಧರ್ಮನಿಷ್ಠರನ್ನು ಮೆಚ್ಚುತ್ತಾನೆ. ಕೈಫ ವಇನ್ ಯظهರು ಅಲೈಕುಂ ಲಾ ಯರ್ಕುಬು ಫೀಕುಂ ಇಲ್ಲಾ ವಲಾ ದಿಮ್ಮಹ
يرضونكم بأفواههم وتأبى قلوبهم وأكثرهم فاسقون. ಆದರೆ ಅವರ ಹೊರತು ಇತರ ಬಹುದೇವ ವಿಶ್ವಾಸಿಗಳೊಂದಿಗೆ ಒಪ್ಪಂದವಿರುವುದಾದರೂ ಹೇಗೆ? ಅವರ ಅವಸ್ಥೆಯೇನೆಂದರೆ, ಅವರು ನಿಮ್ಮ ಮೇಲೆ ಜಯಗಳಿಸಿದರೆ ನಿಮ್ಮ ವಿಷಯದಲ್ಲಿ ಬಾಂಧವ್ಯವನ್ನಾಗಲಿ ಒಪ್ಪಂದದ ಹೊಣೆಯನ್ನಾಗಲಿ ಪರಿಗಣಿಸುವುದಿಲ್ಲ. ಅವರು ಬರೇ ಬಾಯಿ ಮಾತುಗಳಿಂದ ನಿಮ್ಮನ್ನು ಮೆಚ್ಚಿಸಲು ಯತ್ನಿಸುತ್ತಾರೆ, ಆದರೆ ಅವರ ಅಂತಃಕರಣಗಳು ನಿಷೇಧಿಸುತ್ತವೆ. ಅವರಲ್ಲಿ ಹೆಚ್ಚಿನವರು ಕರ್ಮಭೃಷ್ಟರು. ثمنا قليلا فصدوا عن سبيله إنهم ساء ما كانوا يعملون. ಅವರು ಅಲ್ಲಾಹನ ಸೂಕ್ತಗಳ ಬದಲಿಗೆ ಅತ್ಯಲ್ಪ ಬೆಲೆಯನ್ನು ಸ್ವೀಕರಿಸಿಕೊಂಡರು. ಅನಂತರ ಅಲ್ಲಾಹನ ಮಾರ್ಗಕ್ಕೆ ತಡೆಯಾಗಿ ನಿಂತರು. ಅವರು ಮಾಡುತ್ತಿದ್ದ ಕಾರ್ಯಗಳೆಲ್ಲ ಅತ್ಯಂತ ನಿಕೃಷ್ಟವಾಗಿದ್ದವು. ಲಾ ಯರ್ಕುಬೂನ ಫೀ ಮುಅ್ಮಿನಿನ್ ಇಲ್ಲಾ ವಲಾ ದಿಮ್ಮಹ ವಉಲೈಕ ಹುಮುಲ್ ಮುಅ್ತದೂನ್. ಒಬ್ಬ ಸತ್ಯವಿಶ್ವಾಸಿಯ ವಿಷಯದಲ್ಲಿ ಇವರು ಬಾಂಧವ್ಯವನ್ನಾಗಲಿ ಒಪ್ಪಂದದ ಹೊಣೆಯನ್ನಾಗಲಿ ಪರಿಗಣಿಸುವುದಿಲ್ಲ. ಅತಿರೇಕವು ಯಾವಾಗಲೂ ಅವರ ಕಡೆಯಿಂದಲೇ ಆಗಿದೆ. تابوا وأقاموا الصلاة وآتوا الزكاة فإخوانكم في الدين ونفصل الآيات لقوم يعلمون. ಆದರೂ ಇವರು ಪಶ್ಚಾತ್ತಾಪಪಟ್ಟರೆ ಮತ್ತು ನಮಾಜನ್ನು ಸಂಸ್ಥಾಪಿಸಿ ಜಕಾತ್ ಕೊಟ್ಟರೆ ನಿಮ್ಮ ಧರ್ಮ ಬಾಂಧವರಾಗಿರುತ್ತಾರೆ. ತಿಳುವಳಿಕೆಯುಳ್ಳವರಿಗೆ ನಾವು ನಮ್ಮ ಆದೇಶಗಳನ್ನು ವಿಶದೀಕರಿಸುತ್ತೇವೆ. بعد عهدهم وطعنوا في دينكم فقاتلوا أئمة الكفر إنهم لا أيمان لهم لعلهم ينتهون. ಒಪ್ಪಂದದ ನಂತರ ಅವರು ಪುನಃ ತಮ್ಮ ಶಪಥಗಳನ್ನು ಮುರಿದು ನಿಮ್ಮ ಧರ್ಮದ ಮೇಲೆ ಆಕ್ರಮಣವೆಸಗಲಾರಂಭಿಸಿದರೆ ಸತ್ಯ ನಿಷೇಧದ ಮುಂದಾಳುಗಳೊಂದಿಗೆ ಯುದ್ಧ ಮಾಡಿರಿ, ಏಕೆಂದರೆ ಅವರ ಶಪಥಗಳನ್ನು ನಂಬಲಾಗದು. ಪ್ರಾಯಶಃ ಅವರು ಪುನಃ ಖಡ್ಗಬಲದ ಮೂಲಕವೇ ಹಿಂಜರಿಯಬಹುದು. ಅಲಾ ತುಕಾತಿಲೂನ ಕೌಮನ್ ನಕಸೂ ಐಮಾನಹುಂ ವಹಮ್ಮೂ ಬಿಇಖ್ರಾಜಿರ್ ರಸೂಲ್ ವಹುಂ ಬದಊಕುಂ ಅವ್ವಲ ಮರ್ರಹ ಅತಖ್ಶೌನಹುಂ فالله أحق أن تخشوه إن كنتم مؤمنين. ತಮ್ಮ ಶಪಥಗಳನ್ನು ಮುರಿಯುತ್ತಲೇ ಇದ್ದು ಸಂದೇಶವಾಹಕರನ್ನು ದೇಶದಿಂದ ಹೊರಹಾಕಲು ನಿರ್ಧರಿಸಿದ ಮತ್ತು ಅತಿರೇಕವನ್ನಾರಂಭಿಸಿದವರೊಂದಿಗೆ ನೀವು ಯುದ್ಧ ಮಾಡುವುದಿಲ್ಲವೇ? ನೀವು ಅವರಿಗೆ ಹೆದರುತ್ತೀರಾ? ನೀವು ಸತ್ಯವಿಶ್ವಾಸಿಗಳಾಗಿದ್ದರೆ ನಿಮ್ಮ ಭಯಕ್ಕೆ ಅಲ್ಲಾಹು ಹೆಚ್ಚು ಅರ್ಹನು. قاتلوهم يعذبهم الله بأيديكم ويخزهم وينصركم عليهم ويشف صدور قوم مؤمنين. ಅವರೊಡನೆ ಯುದ್ಧ ಮಾಡಿರಿ. ಅಲ್ಲಾಹು ನಿಮ್ಮ ಕೈಗಳಿಂದ ಅವರಿಗೆ ಶಿಕ್ಷೆ ಕೊಡಿಸುವನು, ಅವರನ್ನು ಅವಮಾನಗೊಳಿಸುವನು, ಅವರ ವಿರುದ್ಧ ನಿಮಗೆ ಸಹಾಯ ಮಾಡುವನು, ಅನೇಕ ಸತ್ಯವಿಶ್ವಾಸಿಗಳ ಹೃದಯಗಳನ್ನು ತಣಿಸುವನು. ಅವರ ಹೃದಯಗಳ ಬೇಗುದಿಯನ್ನು ಹೋಗಲಾಡಿಸುವನು ಮತ್ತು ತನಗಿಷ್ಟವಿದ್ದವರಿಗೆ ಪಶ್ಚಾತ್ತಾಪದ ಅನುಗ್ರಹ ನೀಡುವನು. ಅಲ್ಲಾಹು ಸಕಲವನ್ನು ಬಲ್ಲವನು, ಧೀಮಂತನೂ ಆಗಿರುತ್ತಾನೆ. ಅಮ್ ಹಸಿಬ್ತುಂ ಅನ್ ತುತ್ರಕೂ ವಲಮ್ಮಾ ಯಅಲಮಿಲ್ಲಾಹು ಅಲ್ಲದೀನ ಜಾಹದೂ ಮಿನ್ಕುಂ ولم يتخذوا من دون الله ولا رسوله ولا المؤمنين وليجة والله خبير بما تعملون. ನಿಮ್ಮನ್ನು ಹೀಗೆಯೇ ಬಿಟ್ಟು ಬಿಡಲಾಗುವುದೆಂದು ನೀವೆಣಿಸಿದ್ದೀರಾ? ವಸ್ತುತಃ ನಿಮ್ಮ ಪೈಕಿ ಅಲ್ಲಾಹನ ಮಾರ್ಗದಲ್ಲಿ ಅತಿಯಾಗಿ ಪರಿಶ್ರಮಿಸಿದವರು ಮತ್ತು ಅಲ್ಲಾಹನನ್ನೂ ಸಂದೇಶವಾಹಕರನ್ನೂ ಸತ್ಯವಿಶ್ವಾಸಿಗಳನ್ನೂ ಹೊರತು ಅನ್ಯರನ್ನು ಆತ್ಮಮಿತ್ರರನ್ನಾಗಿ ಮಾಡಿಕೊಳ್ಳದವರೆಂದು ಅಲ್ಲಾಹು ಇನ್ನೂ ಕಂಡುಕೊಳ್ಳಲೇ ಇಲ್ಲ. ಅಲ್ಲಾಹು ನೀವು ಮಾಡುತ್ತಿರುವುದನ್ನೆಲ್ಲವನ್ನೂ ಚೆನ್ನಾಗಿ ಬಲ್ಲವನಾಗಿರುತ್ತಾನೆ. ಮಾ ಕಾನ ಲಿಲ್ ಮುಶ್ರಿಕೀನ ಅನ್ ಯಅ್ಮುರೂ ಮಸಾಜಿದಲ್ಲಾಹ್
شاهدين على أنفسهم بالكفر أولئك حبطت أعمالهم وفي النار هم خالدون. ಬಹುದೇವ ವಿಶ್ವಾಸಿಗಳು ತಮ್ಮ ಮೇಲೆ ತಾವೇ ಸತ್ಯ ನಿಷೇಧಕ್ಕೆ ಸಾಕ್ಷಿಗಳಾಗಿರುವಾಗ ಅವರು ಅಲ್ಲಾಹನ ಮಸ್ಜಿದ್ಗಳ ಮೇಲ್ವಿಚಾರಕರೂ ಸೇವಕರೂ ಆಗಿರುವುದು ಅವರಿಗೆ ತಕ್ಕುದಲ್ಲ. ಅವರ ಸತ್ಕರ್ಮಗಳೆಲ್ಲ ವ್ಯರ್ಥವಾದುವು. ಅವರಿಗೆ ಸದಾಕಾಲ ನರಕದಲ್ಲಿ ವಾಸಿಸಲಿಕ್ಕಿದೆ. إنما يعمر مساجد الله من آمن بالله واليوم الآخر وأقام الصلاة وآتى الزكاة ولم يخش إلا الله فعسى أولئك أن يكونوا من المهتدين. ಅಲ್ಲಾಹು ಮತ್ತು ಅಂತಿಮ ದಿನದ ಮೇಲೆ ವಿಶ್ವಾಸವಿರಿಸುವವರು, ನಮಾಜನ್ನು ಸಂಸ್ಥಾಪಿಸುವವರು, ಜಕಾತ್ ಕೊಡುವವರು, ಅಲ್ಲಾಹನನ್ನು ಹೊರತು ಇನ್ನಾರನ್ನು ಭಯಪಡದವರು ಮಾತ್ರ ಅಲ್ಲಾಹನ ಮಸ್ಜಿದ್ಗಳನ್ನು ನೆಲೆಗೊಳಿಸುವ ಮೇಲ್ವಿಚಾರಕ ಮತ್ತು ಸೇವಕರಾಗಬಲ್ಲರು. ಅವರು ಮಾತ್ರ ಸನ್ಮಾರ್ಗದಲ್ಲಿ ನಡೆಯುವರೆಂದು ನಿರೀಕ್ಷಿಸಬಹುದು. أجعلتم سقاية الحاج وعمارة المسجد الحرام كمن آمن بالله واليوم الآخر وجاهد في سبيل الله لا يستوون عند الله والله لا يهدي القوم الظالمين. ಹಜ್ ಯಾತ್ರಿಕರಿಗೆ ಜಲಪಾನ ಮಾಡಿಸುವುದನ್ನು ಮತ್ತು ಮಸ್ಜಿದುಲ್ ಹರಾಮಿನ ಸೇವೆಯನ್ನು ನೀವು ಅಲ್ಲಾಹನ ಹಾಗೂ ಅಂತಿಮ ದಿನದ ಮೇಲೆ ವಿಶ್ವಾಸವಿಟ್ಟು ಅಲ್ಲಾಹನ ಮಾರ್ಗದಲ್ಲಿ ಜೀವದ ಹಂಗು ತೊರೆದು ಹೋರಾಟ ನಡೆಸಿದವನ ಕರ್ಮಕ್ಕೆ ಸರಿಸಮಾನವೆಂದು ಪರಿಗಣಿಸಿದಿರಾ? ಅಲ್ಲಾಹನ ದೃಷ್ಟಿಯಲ್ಲಿ ಇವರಿಬ್ಬರು ಸರಿಸಮಾನರಲ್ಲ ಮತ್ತು ಅಲ್ಲಾಹು ಅಕ್ರಮಿಗಳಿಗೆ ಸನ್ಮಾರ್ಗದರ್ಶನ ಮಾಡಿಸುವುದಿಲ್ಲ. الذين آمنوا وهاجروا وجاهدوا في سبيل الله بأموالهم وأنفسهم أعظم درجة عند الله وأولئك هم الفائزون. ಸತ್ಯವಿಶ್ವಾಸವನ್ನು ಕೈಕೊಂಡ, ಅಲ್ಲಾಹನ ಮಾರ್ಗದಲ್ಲಿ ಮನೆಮಾರುಗಳನ್ನು ಬಿಟ್ಟ ಮತ್ತು ತನು ಧನಗಳಿಂದ ಹೋರಾಟ ನಡೆಸಿದವರ ಪದವಿಯೇ ಅಲ್ಲಾಹನ ಬಳಿ ಉನ್ನತವಾಗಿರುತ್ತದೆ. ಅವರೇ ವಿಜಯಿಗಳು. يبشرهم ربهم برحمة منه ورضوان وجنات لهم فيها نعيم مقيم. ಅವರ ಪ್ರಭು ಅವರಿಗೆ ತನ್ನ ಕೃಪೆ, ಸಂಪ್ರೀತಿ ಮತ್ತು ಅವರಿಗಾಗಿ ಅನಂತ ಸುಖಭೋಗ ಸಾಧನಗಳಿರುವ ಸ್ವರ್ಗಗಳ ಸುವಾರ್ತೆ ನೀಡುತ್ತಾನೆ. خالدين فيها أبدا إن الله عنده أجر عظيم. ಅವರು ಅವುಗಳಲ್ಲಿ ಸದಾಕಾಲ ವಾಸಿಸುತ್ತಿರುವರು. ನಿಶ್ಚಯವಾಗಿಯೂ ಅಲ್ಲಾಹನ ಬಳಿ ಸೇವಾ ಪ್ರತಿಫಲ ನೀಡಲಿಕ್ಕಾಗಿ ಧಾರಾಳವಿದೆ. يا أيها الذين آمنوا لا تتخذوا آباءكم وإخوانكم أولياء إن استحبوا الكفر على الإيمان ومن يتولهم منكم فأولئك هم الظالمون. ಓ ಸತ್ಯವಿಶ್ವಾಸಿಗಳೇ, ನಿಮ್ಮ ಪಿತರು, ನಿಮ್ಮ ಭ್ರಾತೃಗಳು ಸತ್ಯವಿಶ್ವಾಸಕ್ಕೆ ಎದುರಾಗಿ ಸತ್ಯ ನಿಷೇಧವನ್ನೇ ಇಷ್ಟಪಟ್ಟರೆ ಅವರನ್ನು ಆಪ್ತರನ್ನಾಗಿ ಮಾಡಿಕೊಳ್ಳಬೇಡಿರಿ. ನಿಮ್ಮಲ್ಲಾರಾದರೂ ಅವರನ್ನು ಆಪ್ತರನ್ನಾಗಿ ಮಾಡಿಕೊಂಡರೆ ಅವರೇ ಅಕ್ರಮಿಗಳಾಗುವರು. قل إن كان آباؤكم وأبناؤكم وإخوانكم وأزواجكم وعشيرتكم وأموال اقترفتموها وتجارة تخشون كسادها ومساكن ترضونها أحب إليكم من الله ورسوله وجهاد في سبيله فتربصوا حتى يأتي الله بأمره والله لا يهدي القوم الفاسقين. ಓ ಪೈಗಂಬರರೇ, ಹೇಳಿರಿ, ನಿಮ್ಮ ಪಿತರು, ನಿಮ್ಮ ಮಕ್ಕಳು, ನಿಮ್ಮ ಸೋದರರು, ನಿಮ್ಮ ಪತ್ನಿಯರು, ನಿಮ್ಮ ನೆಂಟರಿಷ್ಟರು, ನೀವು ಸಂಪಾದಿಸಿದ ಸಂಪತ್ತು, ಮಂದಗೊಳ್ಳಬಹುದೆಂದು ನೀವು ಭಯಪಡುತ್ತಿರುವ ನಿಮ್ಮ ವ್ಯಾಪಾರ ವಹಿವಾಟುಗಳು
ನೀವು ಇಷ್ಟಪಡುತ್ತಿರುವ ನಿಮ್ಮ ನಿವಾಸಗಳು ನಿಮಗೆ ಅಲ್ಲಾಹು ಅವನ ಸಂದೇಶವಾಹಕ ಮತ್ತು ಅವನ ಮಾರ್ಗದಲ್ಲಿ ಹೋರಾಟ ನಡೆಸುವುದಕ್ಕಿಂತಲೂ ಪ್ರಿಯವಾಗಿದ್ದರೆ ಅಲ್ಲಾಹು ತನ್ನ ತೀರ್ಮಾನವನ್ನು ನಿಮ್ಮ ಮುಂದೆ ತರುವವರೆಗೂ ಕಾದು ನಿಲ್ಲಿರಿ. ಅಲ್ಲಾಹು ಕರ್ಮಭ್ರಷ್ಟರಿಗೆ ಮಾರ್ಗದರ್ಶನ ಮಾಡುವುದಿಲ್ಲ. ಲಕದ್ ನಸರಕುಮುಲ್ಲಾಹು ಫೀ ಮವಾತಿನ ಕಸೀರತಿನ್ ويوم حنين إذ أعجبتكم كثرتكم فلم تغن عنكم شيئا وضاقت عليكم الأرض بما رحبت ثم وليتم مدبرين. ಅಲ್ಲಾಹು ಇದಕ್ಕಿಂತ ಮುಂಚೆ ಅನೇಕ ಸಂದರ್ಭಗಳಲ್ಲಿ ನಿಮಗೆ ಸಹಾಯ ಮಾಡಿರುತ್ತಾನೆ. ಇದೀಗ ಹುನೈನ್ ಯುದ್ಧದ ದಿನ ಅವನ ನೆರವಿನ ವೈಖರಿಯನ್ನು ನೀವು ಕಂಡಿರುತ್ತೀರಿ. ಅಂದು ನಿಮಗೆ ಸಂಖ್ಯಾಬಲದ ಜಂಬವಿತ್ತು, ಆದರೆ ಅದು ನಿಮಗೇನು ಫಲ ಕೊಡಲಿಲ್ಲ. ಭೂಮಿಯು ವಿಶಾಲವಿದ್ದು ನಿಮ್ಮ ಮಟ್ಟಿಗೆ ಸಂಕುಚಿತವಾಗಿ ಬಿಟ್ಟಿತ್ತು ಮತ್ತು ನೀವು ಬೆನ್ನು ತಿರುಗಿಸಿ ಓಟಕ್ಕಿತ್ತಿರಿ. ثم أنزل الله سكينته على رسوله وعلى المؤمنين وأنزل جنودا لم تروها وعذب الذين كفروا وذلك جزاء الكافرين. ಅನಂತರ ಅಲ್ಲಾಹನು ತನ್ನ ಪ್ರಶಾಂತತೆಯನ್ನು ತನ್ನ ರಸೂಲರ ಮೇಲೂ ಸತ್ಯವಿಶ್ವಾಸಿಗಳ ಮೇಲೂ ಇಳಿಸಿದನು ಮತ್ತು ನಿಮಗೆ ಕಾಣದಂತಹ ಸೈನ್ಯವನ್ನು ಇಳಿಸಿ ಸತ್ಯ ನಿಷೇಧಿಗಳನ್ನು ಶಿಕ್ಷಿಸಿದನು. ಸತ್ಯವನ್ನು ನಿಷೇಧಿಸುವವರಿಗೆ ಇದೇ ಪ್ರತಿಫಲ. ಹೀಗೆ ಶಿಕ್ಷೆ ಕೊಟ್ಟ ಬಳಿಕ ಅಲ್ಲಾಹು ತನಗಿಷ್ಟವಿದ್ದವರಿಗೆ ಪಶ್ಚಾತ್ತಾಪ ಪಡುವ ಅನುಗ್ರಹ ನೀಡುತ್ತಾನೆ. ಇದನ್ನು ನೀವು ಕಂಡುಕೊಂಡಿರಿ. ಅಲ್ಲಾಹು ಕ್ಷಮಾಶೀಲನೂ ಕರುಣಾನಿಧಿಯೂ ಆಗಿರುತ್ತಾನೆ. ಯಾ ಅಯ್ಯುಹಲ್ಲದೀನ ಆಮನೂ ಇನ್ನಮಲ್ ಮುಶ್ರಿಕೂನ ನಜಸುನ್ ಫಲಾ ಯಖ್ರಬುಲ್ ಮಸ್ಜಿದಲ್ ಹರಾಮ ಬಅದ ಆಮಿಹಿಂ ಹಾದಾ وإن خفتم عيلة فسوف يغنيكم الله من فضله إن شاء إن الله عليم حكيم. ಓ ಸತ್ಯವಿಶ್ವಾಸಿಗಳೇ, ಬಹುದೇವ ವಿಶ್ವಾಸಿಗಳು ಅಶುದ್ಧರಾಗಿರುತ್ತಾರೆ. ಆದುದರಿಂದ ಈ ವರ್ಷದ ಬಳಿಕ ಅವರು ಮಸ್ಜಿದುಲ್ ಹರಾಮಿನ ಬಳಿ ಸುಳಿಯಬಾರದು. ನಿಮಗೆ ದಾರಿದ್ರ್ಯದ ಭಯವಿದ್ದರೆ ಅಲ್ಲಾಹನಿಚ್ಛಿಸಿದರೆ ನಿಮ್ಮನ್ನು ತನ್ನ ಅನುಗ್ರಹದಿಂದ ಸಂಪನ್ನಗೊಳಿಸಲೂಬಹುದು. ಅಲ್ಲಾಹನು ಸರ್ವಜ್ಞನೂ ಯುಕ್ತಿಪೂರ್ಣನೂ ಆಗಿರುತ್ತಾನೆ. ولا يحرمون ما حرم الله ورسوله ولا يدينون دين الحق من الذين أوتوا الكتاب حتى يعطوا الجزية عن يد وهم صاغرون. ಅಲ್ಲಾಹು ಹಾಗೂ ಅಂತಿಮ ದಿವಸದ ಮೇಲೆ ವಿಶ್ವಾಸ ವಿಧಿಸದ, ಅಲ್ಲಾಹು ಹಾಗೂ ಅವನ ರಸೂಲರು ನಿಷಿದ್ಧವೆಂದು ಸಾರಿರುವುದನ್ನು ನಿಷಿದ್ಧ ಮಾಡಿಕೊಳ್ಳದ ಮತ್ತು ಸತ್ಯ ಧರ್ಮವನ್ನು ತಮ್ಮ ಧರ್ಮವನ್ನಾಗಿ ಮಾಡಿಕೊಳ್ಳದ ಗ್ರಂಥದವರು ತಮ್ಮ ಕೈಯಿಂದಲೇ ಜಿಜಿಯ ಅರ್ಥಾತ್ ರಕ್ಷಣಾಕರ ಕೊಟ್ಟು ಅಧೀನರಾಗುವವರೆಗೂ ಅವರೊಡನೆ ಹೋರಾಡಿರಿ. وقالت اليهود عزير ابن الله وقالت النصارى المسيح ابن الله ذلك قولهم بأفواههم يضاهئون قول الذين كفروا من قبل قاتلهم الله أنى يؤفكون. ಉಜೈರ್ ದೇವಪುತ್ರನೆಂದು ಯಹೂದಿಯರು ಹೇಳುತ್ತಾರೆ, ಮಸೀಹ್ ಅರ್ಥಾತ್ ಈಸಾ ದೇವಪುತ್ರನೆಂದು ಕ್ರೈಸ್ತರು ಹೇಳುತ್ತಾರೆ. ಅವರು ತಮಗಿಂತ ಹಿಂದೆ ಸತ್ಯ ನಿಷೇಧಿಗಳಾಗಿದ್ದವರನ್ನು ಅನುಕರಿಸುತ್ತಾ ತಮ್ಮ ಬಾಯಿಗಳಿಂದ ಹೊರಡಿಸುವ ಅಬದ್ಧ ಮಾತುಗಳಿವು. ದೇವನ ಪ್ರಹಾರವಿದೆ ಅವರ ಮೇಲೆ. ಅವರು ಎಲ್ಲಿಂದ ಮೋಸ ಹೋಗುತ್ತಿರುವರೋ. ಇತ್ತಖದೂ ಅಹ್ಬಾರಹುಂ ವರುಹ್ಬಾನಹುಂ ಅರ್ಬಾಬಂ ಮಿನ್ ದೂನಿಲ್ಲಾಹಿ ವಲ್ ಮಸೀಹ ಇಬ್ನ ಮರ್ಯಂ ವಮಾ ಉಮಿರೂ ಇಲ್ಲಾ ಲಿಯಅ್ಬುದೂ ಇಲಾಹಂ ವಾಹಿದಾ ಲಾ ಇಲಾಹ ಇಲ್ಲಾ ಹು ಸುಬ್ಹಾನಹು ಅಮ್ಮಾ ಯುಶ್ರಿಕೂನ್.
ಅವರು ಅಲ್ಲಾಹನನ್ನು ಹೊರತು ತಮ್ಮ ವಿದ್ವಾಂಸರನ್ನೂ ಸಂತರನ್ನೂ ತಮ್ಮ ಪ್ರಭುಗಳನ್ನಾಗಿ ಮಾಡಿಕೊಂಡಿರುತ್ತಾರೆ. ಇದೇ ರೀತಿಯಲ್ಲಿ ಮರ್ಯಮರ ಪುತ್ರ ಮಸೀಹರನ್ನು ಪ್ರಭುವಾಗಿ ಮಾಡಿಕೊಂಡಿದ್ದಾರೆ. ವಸ್ತುತಃ ಅವರಿಗೆ ಏಕದೇವನನ್ನು ಹೊರತು ಇನ್ನಾರ ದಾಸ್ಯ ಆರಾಧನೆಯನ್ನು ಮಾಡಲು ಅಪ್ಪಣೆ ಕೊಡಲಾಗಿಲ್ಲ. ಆತನ ಹೊರತು ಅನ್ಯ ಆರಾಧ್ಯರಾರೂ ಇಲ್ಲ. ಅವರಾಡುತ್ತಿರುವ ದೇವ ಸಹಭಾಗಿತ್ವ ಪರ ಮಾತುಗಳಿಂದ ಅವನು ಅತ್ಯಂತ ಪರಿಶುದ್ಧನು. يريدون أن يطفئوا نور الله بأفواههم ويأبى الله إلا أن يتم نوره ولو كره الكافرون. ಅವರು ಅಲ್ಲಾಹನ ಜ್ಯೋತಿಯನ್ನು ತಮ್ಮ ಬಾಯಿಗಳಿಂದ ಊದಿ ನಂದಿಸಿ ಬಿಡಲು ಇಚ್ಛಿಸುತ್ತಾರೆ. ಆದರೆ ಅಲ್ಲಾಹು ತನ್ನ ಜ್ಯೋತಿಯನ್ನು ಪರಿಪೂರ್ಣಗೊಳಿಸದೆ ಬಿಡುವವನಲ್ಲ. ಇದು ಸತ್ಯ ನಿಷೇಧಿಗಳಿಗೆ ಎಷ್ಟೇ ಅಪ್ರಿಯವಾಗಲಿ. ತನ್ನ ರಸೂಲರನ್ನು ಸನ್ಮಾರ್ಗ ಮತ್ತು ಸತ್ಯಧರ್ಮದೊಂದಿಗೆ ಕಳುಹಿಸಿದಾತನು ಅಲ್ಲಾಹನೇ. ಇದು ಅದನ್ನು ಸಕಲ ಧರ್ಮಗಳ ಮೇಲೆ ಉತ್ಥಾನಗೊಳಿಸಲಿಕ್ಕಾಗಿ. ಬಹುದೇವ ವಿಶ್ವಾಸಿಗಳಿಗೆ ಇದು ಎಷ್ಟೇ ಅಪ್ರಿಯವಾಗಿರಲಿ. ಯಾ ಅಯ್ಯುಹಲ್ಲದೀನ ಆಮನೂ ಇನ್ನ ಕಸೀರನ್ ಮಿನಲ್ ಅಹ್ಬಾರಿ ವರ್ರುಹ್ಬಾನಿ ಲಯأಕುಲೂನ ಅಮ್ವಾಲನ್ ನಾಸಿ بالباطل ويصدون عن سبيل الله والذين يكنزون الذهب والفضة ولا ينفقونها في سبيل الله فبشرهم بعذاب أليم. ಓ ಸತ್ಯವಿಶ್ವಾಸಿಗಳೇ, ಗ್ರಂಥದವರ ಅಧಿಕಾಂಶ ವಿದ್ವಾಂಸರು ಸಂತರು ಜನರ ಸಂಪತ್ತನ್ನು ಅನುಚಿತ ವಿಧಾನಗಳಿಂದ ಕಬಳಿಸುತ್ತಾರೆ ಮತ್ತು ಅವರನ್ನು ಅಲ್ಲಾಹನ ಮಾರ್ಗದಿಂದ ತಡೆಯುತ್ತಾರೆ. ಚಿನ್ನವನ್ನು ಬೆಳ್ಳಿಯನ್ನು ಸಂಗ್ರಹಿಸಿಟ್ಟು ಅವುಗಳನ್ನು ದೇವಮಾರ್ಗದಲ್ಲಿ ಖರ್ಚು ಮಾಡದವರಿಗೆ ವೇದನಾಯುಕ್ತ ಯಾತನೆಯ ಸುವಾರ್ತೆ ನೀಡಿರಿ. ಯೌಮ ಯುಹ್ಮಾ ಅಲೈಹಾ ಫೀ ನಾರಿ ಜಹನ್ನಮ ಫತುಕ್ವಾ ಬಿಹಾ ಜಿಬಾಹುಹುಂ ವಜುನೂಬುಹುಂ ವظುಹೂರುಹುಂ ಹಾದಾ ಮಾ ಕನಜ್ತುಂ ಲಿಅನ್ಫುಸಿಕುಂ ಫದೂಕೂ ಮಾ ಕುಂತುಂ ತಕ್ನಿಜೂನ್. ಈ ಚಿನ್ನ ಬೆಳ್ಳಿಗಳ ಮೇಲೆ ನರಕಾಗ್ನಿಯನ್ನು ಉರಿಸಲಾಗುವುದು. ತರುವಾಯ ಅದರಿಂದಲೇ ಅವರ ಹಣೆಗಳಿಗೂ ಪಾರ್ಶ್ವಗಳಿಗೂ ಬೆನ್ನುಗಳಿಗೂ ಬರೆ ಹಾಕಲಾಗುವುದು. ನೀವು ನಿಮಗಾಗಿ ಸಂಗ್ರಹಿಸಿಟ್ಟಿದ್ದ ಸಂಪತ್ತು ಇದುವೇ, ಈಗ ನೀವು ಕೂಡಿ ಹಾಕಿದ್ದ ಸಂಪತ್ತನ್ನು ಸವಿಯಿರಿ ಎನ್ನಲಾಗುವುದು. ಇನ್ನ ಇದ್ದತಶ್ ಶುಹೂರಿ ಇಂದಲ್ಲಾಹಿ 12 شهرا في كتاب الله يوم خلق السماوات والأرض منها 4 حرم ذلك الدين القيم فلا تظلموا فيهن أنفسكم وقاتلوا المشركين كافة كما يقاتلونكم كافة واعلموا أن الله مع المتقين. ನಿಶ್ಚಯವಾಗಿಯೂ ಅಲ್ಲಾಹನು ಭೂಮಿ ಆಕಾಶಗಳನ್ನು ಸೃಷ್ಟಿಸಿದಂದಿನಿಂದಲೂ ಅಲ್ಲಾಹನ ಲಿಖಿತದಲ್ಲಿ ತಿಂಗಳುಗಳ ಸಂಖ್ಯೆ 12 ಆಗಿದೆ. ಅವುಗಳ ಪೈಕಿ 4 ತಿಂಗಳುಗಳು ನಿಷಿದ್ಧವಾಗಿವೆ. ಇದೇ ಸರಿಯಾದ ನಿಯಮ. ಆದುದರಿಂದ ಈ 4 ತಿಂಗಳುಗಳಲ್ಲಿ ನಿಮ್ಮ ಮೇಲೆ ಅಕ್ರಮವೆಸಗಬೇಡಿರಿ ಮತ್ತು ಬಹುದೇವ ವಿಶ್ವಾಸಿಗಳೆಲ್ಲರೂ ಒಟ್ಟಾಗಿ ನಿಮ್ಮೊಡನೆ ಹೋರಾಟ ನಡೆಸುವಂತೆ ನೀವು ಅವರೊಡನೆ ಒಟ್ಟಾಗಿ ಹೋರಾಟ ನಡೆಸಿರಿ. ಅಲ್ಲಾಹು ಧರ್ಮನಿಷ್ಠರೊಂದಿಗೆ ಇದ್ದಾನೆಂಬುದನ್ನು ಅರಿಯಿರಿ. يضل به الذين كفروا يحلونه عاما ويحرمونه عاما ليواطئوا عدة ما حرم الله فيحلوا ما حرم الله زين لهم سوء أعمالهم والله لا يهدي القوم الكافرين. ನಸಿ ಎಂಬುದು ಸತ್ಯ ನಿಷೇಧದಲ್ಲಿ ಇನ್ನೊಂದು ಹೆಚ್ಚಳ. ಇದರಿಂದ ಸತ್ಯ ನಿಷೇಧಿಗಳು ಪಥಭ್ರಷ್ಟತೆಯಲ್ಲಿ ಸಿಲುಕಿಸಲ್ಪಡುತ್ತಾರೆ. ಅಲ್ಲಾಹನು ನಿಷಿದ್ಧಗೊಳಿಸಿದ ತಿಂಗಳುಗಳ ಸಂಖ್ಯೆ ಭರ್ತಿಯಾಗುವಂತೆ
ಹಾಗೂ ಅಲ್ಲಾಹನು ನಿಷಿದ್ಧಗೊಳಿಸಿದುದನ್ನು ಧರ್ಮಸಮ್ಮತವನ್ನಾಗಿ ಮಾಡಿಕೊಳ್ಳಲಿಕ್ಕಾಗಿ 1 ವರ್ಷ 1 ತಿಂಗಳನ್ನು ಧರ್ಮಬದ್ಧಗೊಳಿಸಿಕೊಳ್ಳುತ್ತಾರೆ ಮತ್ತು ಇನ್ನೊಂದು ವರ್ಷ ಅದನ್ನು ನಿಷಿದ್ಧಗೊಳಿಸಿಕೊಳ್ಳುತ್ತಾರೆ. ಅವರ ದುಷ್ಕರ್ಮಗಳನ್ನು ಅವರಿಗೆ ಮನೋಹರಗೊಳಿಸಲಾಗಿದೆ. ಅಲ್ಲಾಹು ಸತ್ಯ ನಿಷೇಧಿಗಳಿಗೆ ಮಾರ್ಗದರ್ಶನವನ್ನೀಯುವುದಿಲ್ಲ. ಯಾ ಅಯ್ಯುಹಲ್ಲದೀನ ಆಮನೂ ಮಾ ಲಕುಂ ಇದಾ qೀಲ ಲಕುಂ ಉನ್ಫಿರೂ ಫೀ ಸಬೀಲಿಲ್ಲಾಹಿ ಇಸ್ತಾಕಲ್ತುಂ ಇಲಲ್ ಅರ್ದ್ ಅರದೀತುಂ ಬಿಲ್ ಹಯಾತಿದ್ ದುನ್ಯಾ ಮಿನಲ್ ಆಖಿರಹ ಫಮಾ ಮತಾಉಲ್ ಹಯಾತಿದ್ ದುನ್ಯಾ ಫಿಲ್ ಆಖಿರತಿ ಇಲ್ಲಾ ಕಲೀಲ್. ಓ ಸತ್ಯವಿಶ್ವಾಸಿಗಳೇ, ಅಲ್ಲಾಹನ ಮಾರ್ಗದಲ್ಲಿ ಹೊರಡಲು ನಿಮ್ಮೊಡನೆ ಹೇಳಿದಾಗ ನೀವು ನೆಲಕ್ಕೆ ಅಂಟಿಕೊಂಡದ್ದೇಕೆ? ನೀವು ಪರಲೋಕಕ್ಕೆ ಪ್ರತಿಯಾಗಿ ಐಹಿಕ ಜೀವನವನ್ನು ಮೆಚ್ಚಿಕೊಂಡಿರಾ? ಹಾಗಿದ್ದರೆ ನಿಮಗೆ ತಿಳಿದಿರಲಿ, ಇಹ ಜೀವನದ ಈ ಸಾಮಾನು ಸಲಕರಣೆಗಳೆಲ್ಲ ಪರಲೋಕದಲ್ಲಿ ಅತ್ಯಲ್ಪವಾಗಿರುವು. ಇಲ್ಲಾ ತನ್ಫಿರೂ ಯುಅذಿಬ್ಕುಂ ಅದಾಬನ್ ಅಲೀಮನ್ ವಯಸ್ತಬ್ದಿಲ್ ಕೌಮನ್ ಗೈರಕುಂ ವಲಾ ತದುರ್ರೂಹು ಶೈಆ ವಲ್ಲಾಹು ಅಲಾ ಕುಲ್ಲಿ ಶೈಇನ್ ಕದೀರ್. ನೀವು ಹೊರಡದಿದ್ದರೆ ಅಲ್ಲಾಹು ನಿಮಗೆ ವೇದನಾತ್ಮಕ ಶಿಕ್ಷೆ ಕೊಡುವನು ಮತ್ತು ನಿಮ್ಮ ಸ್ಥಾನದಲ್ಲಿ ಬೇರಾವುದಾದರೂ ಜನಾಂಗವನ್ನು ಎಬ್ಬಿಸುವನು. ನೀವು ಅವನಿಗೇನು ನಷ್ಟವನ್ನುಂಟು ಮಾಡಲಾರಿರಿ. ಅಲ್ಲಾಹು ಪ್ರತಿಯೊಂದು ವಿಷಯದ ಸಾಮರ್ಥ್ಯವಿರುವವನು. ಇಲ್ಲಾ ತನ್ಸುರೂಹು ಫಕದ್ ನಸರಹು ಅಲ್ಲಾಹ್ ಇದ್ ಅಖ್ರಜಹು ಅಲ್ಲದೀನ ಕಫರೂ ಥಾನಿಯ ಇಸ್ನೈನ್ ಇದ್ ಹುಮಾ ಫಿಲ್ ಗಾರಿ إذ يقول لصاحبه لا تحزن إن الله معنا فأنزل الله سكينته عليه وأيده بجنود لم تروها وجعل كلمة الذين كفروا السفلى وكلمة الله هي العليا والله عزيز حكيم. ನೀವು ಪ್ರವಾದಿಯವರಿಗೆ ಸಹಾಯ ಮಾಡದಿದ್ದರೆ ಚಿಂತಿಲ್ಲ. ಸತ್ಯ ನಿಷೇಧಿಗಳು ಅವರನ್ನು ಹೊರಹಾಕಿದಾಗ, ಅವರು 2 ಪೈಕಿ 2ನೆಯವರಾಗಿದ್ದಾಗ, ಅವರಿಬ್ಬರು ಗುಹೆಯೊಳಗಿದ್ದಾಗ ಅವರು ತಮ್ಮ ಸಂಗಾತಿಯೊಡನೆ ಖೇದಗೊಳ್ಳಬೇಡಿರಿ, ಅಲ್ಲಾಹು ನಮ್ಮ ಜತೆಯಲ್ಲಿದ್ದಾನೆ ಎಂದು ಹೇಳುತ್ತಿದ್ದಾಗ ಅಲ್ಲಾಹು ಅವರಿಗೆ ಸಹಾಯ ಮಾಡಿರುತ್ತಾನೆ. ಆಗ ಅಲ್ಲಾಹು ಅವರ ಮೇಲೆ ತನ್ನ ಕಡೆಯಿಂದ ಮನಃಶಾಂತಿಯನ್ನಿಳಿಸಿದನು ಮತ್ತು ನಿಮಗೆ ಕಾಣಿಸದ ಪಡೆಗಳ ಮೂಲಕ ಅವರಿಗೆ ನೆರವು ನೀಡಿದನು ಮತ್ತು ಸತ್ಯ ನಿಷೇಧಿಗಳ ವಚನವನ್ನು ಸೋಲಿಸಿದನು. ಅಲ್ಲಾಹನ ವಚನವಂತೂ ಉನ್ನತವಾಗಿಯೇ ಇದೆ. ಅಲ್ಲಾಹು ಮಹಾಪ್ರತಾಪಿಯೂ ಯುಕ್ತಿಪೂರ್ಣನೂ ಆಗಿರುತ್ತಾನೆ. وجاهدوا بأموالكم وأنفسكم في سبيل الله ذلكم خير لكم إن كنتم تعلمون. ಹಗುರವಾದ ಸ್ಥಿತಿಯಲ್ಲಾಗಲಿ ಭಾರವಾದ ಸ್ಥಿತಿಯಲ್ಲಾಗಲಿ ಹೊರಡಿರಿ. ನಿಮ್ಮ ಧನಗಳಿಂದಲೂ ಜೀವಗಳಿಂದಲೂ ಅಲ್ಲಾಹನ ಮಾರ್ಗದಲ್ಲಿ ಹೋರಾಟ ನಡೆಸಿರಿ. ನೀವು ಅರಿತಿದ್ದರೆ ಇದು ನಿಮಗೆ ಉತ್ತಮ. ಲೌ ಕಾನ ಅರದನ್ ಕರೀಬನ್ ವಸಫರನ್ ಕಾಸಿದನ್ ಲತ್ತಬಊಕ ولكن بعدت عليهم الشقة وسيحلفون بالله لو استطعنا لخرجنا معكم يهلكون أنفسهم والله يعلم إنهم لكاذبون. ಓ ಪೈಗಂಬರರೇ, ಲಾಭವು ಸುಲಭವಾಗಿ ಸಿಗುತ್ತಿದ್ದರೆ ಮತ್ತು ಪ್ರಯಾಣವು ಸುಗಮವಾಗಿರುತ್ತಿದ್ದರೆ ಅವರು ನಿಶ್ಚಯವಾಗಿಯೂ ನಿಮ್ಮನ್ನು ಹಿಂಬಾಲಿಸಲು ಸಿದ್ಧರಾಗುತ್ತಿದ್ದರು. ಆದರೆ ಈ ದಾರಿ ಅವರಿಗೆ ಬಹಳ ಕಠಿಣಕರವಾಗಿ ಬಿಟ್ಟಿತು. ಈಗ ಅವರು ನಮ್ಮಿಂದ ಹೊರಡಲು ಸಾಧ್ಯವಾಗುತ್ತಿದ್ದರೆ ಖಂಡಿತವಾಗಿಯೂ ನಿಮ್ಮೊಂದಿಗೆ ಬರುತ್ತಿದ್ದೆವು ಎಂದು ಅಲ್ಲಾಹನಾಣೆ ಹಾಕುತ್ತಾ ಹೇಳುವರು. ಅವರು ತಮ್ಮನ್ನು ತಾವೇ ವಿನಾಶಕ್ಕೊಡ್ಡುತ್ತಿರುವರು. ಅವರು ಸುಳ್ಳುಗಾರರೆಂದು ಅಲ್ಲಾಹು ಚೆನ್ನಾಗಿ ಬಲ್ಲನು. ಅಫಲ್ಲಾಹು ಅನ್ಕ ಲಿಮ ಅದಿನ್ತ ಲಹುಂ ಹತ್ತಾ ಯತಬಯ್ಯನ ಲಕಲ್ಲದೀನ ಸದಕೂ ವತಅಲಮಲ್ ಕಾದಿಬೀನ್. ಓ ಪೈಗಂಬರರೇ, ಅಲ್ಲಾಹು ನಿಮ್ಮನ್ನು ಕ್ಷಮಿಸಲಿ. ನೀವು ಅವರಿಗೇಕೆ ವಿನಾಯಿತಿ ನೀಡಿದಿರಿ? ನೀವು ವಿನಾಯಿತಿ ನೀಡಬಾರದಿತ್ತು. ಆಗ ಯಾರು ಸತ್ಯಸಂಧರೆಂಬುದು ನಿಮಗೆ ಪ್ರಕಟವಾಗುತ್ತಿತ್ತು. ಸುಳ್ಳುಗಾರರನ್ನು ನೀವು ತಿಳಿದುಕೊಳ್ಳುತ್ತಿದ್ದಿರಿ.
لا يستأذنك الذين يؤمنون بالله واليوم الآخر أن يجاهدوا بأموالهم وأنفسهم والله عليم بالمتقين. ಅಲ್ಲಾಹು ಮತ್ತು ನಿರ್ಣಾಯಕ ದಿನದ ಮೇಲೆ ವಿಶ್ವಾಸವಿಡುವವರು ತಮಗೆ ತನು ಧನಗಳೊಂದಿಗೆ ಹೋರಾಟ ನಡೆಸುವುದರಿಂದ ವಿನಾಯಿತಿ ನೀಡಬೇಕೆಂದು ಎಂದೆಂದಿಗೂ ವಿನಂತಿಸಲಾರರು. ಅಲ್ಲಾಹು ಧರ್ಮನಿಷ್ಠರನ್ನು ಚೆನ್ನಾಗಿ ಬಲ್ಲವನಾಗಿರುತ್ತಾನೆ. إنما يستأذنك الذين لا يؤمنون بالله واليوم الآخر وارتابت قلوبهم فهم في ريبهم يترددون. ಅಲ್ಲಾಹು ಮತ್ತು ಅಂತಿಮ ದಿನದಲ್ಲಿ ವಿಶ್ವಾಸವಿರಿಸದವರು ಮಾತ್ರ ಇಂತಹ ನಿವೇದನೆಗಳನ್ನು ಮಾಡುತ್ತಾರೆ. ಅವರ ಹೃದಯಗಳಲ್ಲಿ ಸಂಶಯವಿದೆ, ಅವರು ತಮ್ಮ ಸಂಶಯಗಳಲ್ಲೇ ತಲ್ಲಣಗೊಳ್ಳುತ್ತಿದ್ದಾರೆ. ولو أرادوا الخروج لأعدوا له عدة ولكن كره الله بعاثهم فثبطهم وقيل اقعدوا مع القاعدين. ಅವರ ಇಚ್ಛೆಯು ಹೊರಡುವುದೇ ಆಗಿರುತ್ತಿದ್ದರೆ ಅವರು ಅದಕ್ಕಾಗಿ ಸ್ವಲ್ಪವಾದರೂ ಸಿದ್ಧತೆ ಮಾಡುತ್ತಿದ್ದರು. ಆದರೆ ಅಲ್ಲಾಹನು ಅವರ ಏಳುವಿಕೆಯನ್ನು ಇಷ್ಟಪಟ್ಟಿರಲಿಲ್ಲ. ಆದುದರಿಂದ ಅವನು ಅವರನ್ನು ಉದಾಸೀನರನ್ನಾಗಿ ಮಾಡಿದನು. ಕೂತಿರುವವರೊಂದಿಗೆ ನೀವು ಕೂತುಕೊಳ್ಳಿರಿ ಎನ್ನಲಾಯಿತು. ಲೌ ಖರಜೂ ಫೀಕುಂ ಮಾ ಝಾದೂಕುಂ ಇಲ್ಲಾ ಖಬಾಲಾ ವಲಔದಉ ಖಿಲಾಲಕುಂ ಯಬ್ಗೂನಕುಮುಲ್ ಫಿತ್ನತ ವಫೀಕುಂ ಸಮ್ಮಾಊನ ಲಹುಂ ವಲ್ಲಾಹು ಅಲೀಮುಂ ಬಿಜ್ಜಾಲಿಮೀನ್. ಅವರು ನಿಮ್ಮ ಸಂಗಡ ಹೊರಡುತ್ತಿದ್ದರೆ ನಿಮ್ಮೊಳಗೆ ಕೇಡನ್ನೇ ಹೊರತು ಇನ್ನೇನನ್ನೂ ವರ್ಧಿಸುತ್ತಿರಲಿಲ್ಲ. ಅವರು ನಿಮ್ಮೊಳಗೆ ಗೊಂದಲಗಳನ್ನುಂಟು ಮಾಡಲಿಕ್ಕಾಗಿ ಶ್ರಮಿಸುತ್ತಿದ್ದರು. ಅವರ ಮಾತುಗಳಿಗೆ ಕಿವಿಗೊಡುವವರು ಇನ್ನೂ ನಿಮ್ಮ ಕೂಟದೊಳಗಿದ್ದಾರೆ. ಅಲ್ಲಾಹು ಈ ಅಕ್ರಮಿಗಳನ್ನು ಚೆನ್ನಾಗಿ ಬಲ್ಲನು. ಲಕದ್ ಇಬ್ತಗೌಲ್ ಫಿತ್ನತ ಮಿನ್ ಕಬ್ಲು وقلبوا لك الأمور حتى جاء الحق وظهر أمر الله وهم كارهون. ಇದಕ್ಕಿಂತ ಮೊದಲು ಅವರು ಗೊಂದಲವನ್ನೆಬ್ಬಿಸಲು ಪ್ರಯತ್ನಿಸಿದ್ದರು. ಅವರ ಇಚ್ಛೆಗೆದುರಾಗಿ ಸತ್ಯವು ಪ್ರಕಟಗೊಂಡು ಅಲ್ಲಾಹನ ಕಾರ್ಯ ಜಯಪ್ರದವಾಗುವವರೆಗೂ ಅವರು ನಿಮ್ಮನ್ನು ಸೋಲಿಸಲಿಕ್ಕಾಗಿ ಅನೇಕ ವಿಧದ ಕುತಂತ್ರಗಳನ್ನು ನಡೆಸಿದ್ದರು. من يقول ائذن لي ولا تفتني ألا في الفتنة سقطوا وإن جهنم لمحيطة بالكافرين. ನನಗೆ ರಿಯಾಯತಿ ಕೊಟ್ಟು ಬಿಡಿರಿ, ನನ್ನನ್ನು ಪರೀಕ್ಷೆಗೊಳಪಡಿಸಬೇಡಿರಿ ಎಂದು ಹೇಳುವವರು ಅವರಲ್ಲಿದ್ದಾರೆ. ತಿಳಿದುಕೊಳ್ಳಿರಿ, ಇವರು ಗೊಂದಲದಲ್ಲೇ ಬಿದ್ದುಕೊಂಡಿದ್ದಾರೆ. ನರಕವು ಈ ಸತ್ಯ ನಿಷೇಧಿಗಳನ್ನು ಸುತ್ತುವರಿದಿದೆ. تصبك حسنة تسؤهم وإن تصبك مصيبة يقولوا قد أخذنا أمرنا من قبل ويتولوا وهم فرحون. ನಿಮಗೆ ಹಿತವಾದರೆ ಅವರಿಗೆ ಖೇದವಾಗುತ್ತದೆ, ನಿಮಗೆ ವಿಪತ್ತುಂಟಾದರೆ ಅವರು ಮುಖ ತಿರುಗಿಸಿ ಆನಂದ ತುಂದಿಲರಾಗಿ ಮರಳುತ್ತಾರೆ. ಮತ್ತು ನಾವು ನಮ್ಮ ವ್ಯವಹಾರವನ್ನು ಮೊದಲೇ ಸರಿಪಡಿಸಿಕೊಂಡುದು ಬಹಳ ಒಳಿತಾಯಿತು ಎನ್ನುತ್ತಾ ಸಾಗುತ್ತಾರೆ. ಅವರೊಡನೆ ಹೇಳಿರಿ, ಅಲ್ಲಾಹನೇ ನಮಗಾಗಿ ಲಿಖಿತಗೊಳಿಸಿದುದರ ಹೊರತು ಬೇರಾವುದು ಒಳಿತು ಅಥವಾ ಕೆಡುಕು ನಮ್ಮನ್ನು ಬಾಧಿಸುವುದಿಲ್ಲ. ಅಲ್ಲಾಹನೇ ನಮ್ಮ ಮಾಲೀಕನಾಗಿರುತ್ತಾನೆ. ಸತ್ಯವಿಶ್ವಾಸಿಗಳು ಅವನ ಮೇಲೆಯೇ ಭರವಸೆಯನ್ನಿಡಬೇಕು. ಕುಲ್ ಹಲ್ ತರಬ್ಬಸೂನ ಬಿನಾ ಇಲ್ಲಾ ಇಹ್ದಲ್ ಹುಸ್ನಯೈನ್ ವನಹ್ನು ನತರಬ್ಬಸು ಬಿಕುಂ ಅನ್ ಯುಸೀಬಕುಮುಲ್ಲಾಹು ಬಿಅದಾಬಿನ್ ಮಿನ್ ಇಂದಿಹಿ ಔ ಬಿಐದೀನಾ ಅವರೊಡನೆ ಹೇಳಿರಿ, ನೀವು ನಮ್ಮ ವಿಷಯದಲ್ಲಿ ಪ್ರತೀಕ್ಷಿಸುತ್ತಿರುವುದು ಎರಡು ಒಳಿತುಗಳ ಪೈಕಿ ಒಂದಲ್ಲದೆ ಇನ್ನೇನು? ಅಲ್ಲಾಹನೇ ನಿಮಗೆ ಶಿಕ್ಷೆ ಕೊಡುತ್ತಾನೋ ಅಥವಾ ನಮ್ಮ ಕೈಗಳಿಂದ ಕೊಡಿಸುತ್ತಾನೋ ಎಂದು ನಾವು ನಿಮ್ಮ ವಿಷಯದಲ್ಲಿ ಪ್ರತೀಕ್ಷಿಸುತ್ತಿದ್ದೇವೆ.
ಸರಿ, ಇನ್ನು ನೀವು ನಿರೀಕ್ಷಿಸುತ್ತಲಿರಿ, ನಾವು ನಿಮ್ಮೊಂದಿಗೆ ನಿರೀಕ್ಷಿಸುತ್ತಿರುತ್ತೇವೆ. قل أنفقوا طوعا أو كرها لن يتقبل منكم إنكم كنتم قوما فاسقين. ಅವರೊಡನೆ ಹೇಳಿರಿ, ನೀವು ನಿಮ್ಮ ಸಂಪತ್ತುಗಳನ್ನು ಸಸಂತೋಷ ಖರ್ಚು ಮಾಡಿರಿ, ಅಥವಾ ಅರೆಮನಸ್ಸಿನಿಂದ ಹೇಗಿದ್ದರೂ ಅವು ಸ್ವೀಕರಿಸಲ್ಪಡಲಾರವು, ಏಕೆಂದರೆ ನೀವು ಕರ್ಮಭೃಷ್ಟರಾಗಿರುತ್ತೀರಿ. وما منعهم أن تقبل منهم نفقاتهم إلا أنهم كفروا بالله وبرسوله ولا يأتون الصلاة إلا وهم كسالى ولا ينفقون إلا وهم كارهون. ಅವರು ಅಲ್ಲಾಹು ಮತ್ತು ಅವನ ರಸೂಲರನ್ನು ನಿಷೇಧಿಸಿದರು. ಅವರು ನಮಾಜಿಗೆ ಆಲಸ್ಯದೊಂದಿಗೆ ಬರುತ್ತಾರೆ, ದೇವಮಾರ್ಗದಲ್ಲಿ ಒಲ್ಲದ ಮನಸ್ಸಿನಿಂದ ಖರ್ಚು ಮಾಡುತ್ತಾರೆ. ಇದರ ಹೊರತು ಅವರ ಸಂಪತ್ತು ಸ್ವೀಕರಿಸಲ್ಪಡದಿರಲು ಇನ್ನಾವ ಕಾರಣವೂ ಇಲ್ಲ. فلا تعجبك أموالهم ولا أولادهم إنما يريد الله ليعذبهم بها في الحياة الدنيا وتزهق أنفسهم وهم كافرون. ಇವರ ಸಂಪತ್ತು ಮತ್ತು ಸಂತತಿಗಳ ಆಧಿಕ್ಯವನ್ನು ಕಂಡು ಮೋಸ ಹೋಗಬೇಡಿರಿ. ಅಲ್ಲಾಹು ಇವುಗಳ ಮೂಲಕವೇ ಅವರಿಗೆ ಇಹಜೀವನದಲ್ಲಿಯೂ ಶಿಕ್ಷೆ ಕೊಡಬೇಕೆಂದು, ಇವರು ಪ್ರಾಣ ಬಿಡುವುದು ಸತ್ಯ ನಿಷೇಧಾವಸ್ಥೆಯಲ್ಲೇ ಆಗಬೇಕೆಂದು ಇಚ್ಛಿಸುತ್ತಾನೆ. وَيَحْلِفُونَ بِاللَّهِ إِنَّهُمْ لَمِنكُمْ وَمَا هُمْ مِنكُمْ وَلَكِنَّهُمْ قَوْمٌ يَفْرَقُونَ. ನಾವು ನಿಮ್ಮವರೇ ಆಗಿರುತ್ತೇವೆಂದು ಅಲ್ಲಾಹನಾಣೆ ಹಾಕುತ್ತಾ ಹೇಳುತ್ತಾರೆ. ವಸ್ತುತಃ ಅವರೆಷ್ಟು ಮಾತ್ರಕ್ಕೂ ನಿಮ್ಮ ಕೂಟದವರಲ್ಲ, ವಾಸ್ತವದಲ್ಲಿ ಅವರು ನಿಮ್ಮಿಂದ ಭಯಭೀತರಾಗಿರುವವರು. لو يجدون ملجأ أو مغارات أو مدخلا لولوا إليه وهم يجمحون. ಅವರಿಗೆಲ್ಲಾದರೂ ಅಭಯಸ್ಥಾನ ಅಥವಾ ಗುಹೆ ಅಥವಾ ನುಗ್ಗಿ ಕುಳಿತಿರಲು ಸ್ಥಳ ಸಿಕ್ಕಿದರೆ ಓಡಿ ಹೋಗಿ ಅದರೊಳಗೆ ಅವಿತುಕೊಳ್ಳುತ್ತಿದ್ದರು. ومنهم من يلمزك في الصدقات فإن أعطوا منها رضوا وإن لم يعطوا منها إذا هم يسخطون. ಓ ಪೈಗಂಬರರೇ, ಅವರಲ್ಲಿ ಕೆಲವರು ಸದಕಾತ್ ಅರ್ಥಾತ್ ನಿರ್ಬಂಧ ದಾನಗಳ ವಿತರಣಾ ಕಾರ್ಯದ ಬಗ್ಗೆ ನಿಮ್ಮನ್ನು ಆಕ್ಷೇಪಿಸುತ್ತಾರೆ. ಆ ಸೊತ್ತಿನಿಂದ ಅವರಿಗೇನಾದರೂ ಕೊಟ್ಟು ಬಿಟ್ಟರೆ ತೃಪ್ತರಾಗುತ್ತಾರೆ, ಕೊಡದಿದ್ದರೆ ಸಿಟ್ಟಾಗುತ್ತಾರೆ. ولو أنهم رضوا ما آتاهم الله ورسوله وقالوا حسبنا الله سيؤتينا الله من فضله ورسوله إنا إلى الله راغبون. ಅಲ್ಲಾಹು ಮತ್ತು ರಸೂಲರು ಅವರಿಗೆ ಕೊಟ್ಟುದರಲ್ಲಿ ಅವರು ತೃಪ್ತಿಪಟ್ಟು, ಅಲ್ಲಾಹು ನಮಗೆ ಸಾಕು, ಅವನು ತನ್ನ ಅನುಗ್ರಹದಿಂದ ಇನ್ನೂ ಧಾರಾಳವಾಗಿ ನೀಡುವನು ಮತ್ತು ಅವನ ರಸೂಲರು ನಮಗೆ ದಯಪಾಲಿಸುವರು, ನಾವು ಅಲ್ಲಾಹನ ಕಡೆಗೆ ಕಾಮನೆಯನ್ನಿರಿಸಿಕೊಂಡಿದ್ದೇವೆ ಎನ್ನುತ್ತಿದ್ದರೆ ಅದೆಷ್ಟು ಉತ್ತಮವಾಗುತ್ತಿತ್ತು. إنما الصدقات للفقراء والمساكين والعاملين عليها والمؤلفة قلوبهم وفي الرقاب والغارمين وفي سبيل الله وابن السبيل فريضة من الله والله عليم حكيم. ವಾಸ್ತವದಲ್ಲಿ ಈ ನಿರ್ಬಂಧ ದಾನಗಳು ಬಡವರಿಗೆ, ದರಿದ್ರರಿಗೆ, ನಿರ್ಬಂಧ ದಾನಗಳ ಕಾರ್ಯಗಳಲ್ಲಿ ನೇಮಕಗೊಂಡವರಿಗೆ, ಮನವೊಲಿಸಬೇಕಾದ ಅಗತ್ಯವಿರುವವರಿಗೆ, ಕೊರಳು ಬಿಡಿಸುವುದಕ್ಕೆ, ಸಾಲಗಾರರಿಗೆ ನೆರವು ನೀಡಲಿಕ್ಕೆ, ಅಲ್ಲಾಹನ ಮಾರ್ಗದಲ್ಲಿ ಮತ್ತು ಪ್ರಯಾಣಿಕರ ಆಧಾರಕ್ಕಾಗಿ ಖರ್ಚು ಮಾಡಲಿಕ್ಕಾಗಿರುತ್ತವೆ. ಅಲ್ಲಾಹನ ಕಡೆಯ ಒಂದು ನಿರ್ಬಂಧವಿದು. ಅಲ್ಲಾಹು ಸರ್ವಜ್ಞನೂ ಮಹಾಧೀಮಂತನೂ ಆಗಿರುತ್ತಾನೆ. ومنهم الذين يؤذون النبي ويقولون هو أذن قل أذن خير لكم يؤمن بالله ويؤمن للمؤمنين ورحمة للذين آمنوا منكم والذين يؤذون رسول الله لهم عذاب أليم.
ಇವರಲ್ಲಿ ಕೆಲವರು ತಮ್ಮ ಮಾತುಗಳಿಂದ ಪ್ರವಾದಿವರ್ಯರಿಗೆ ಕೀಟಲೆ ಕೊಡುತ್ತಾರೆ ಮತ್ತು ಇದೋರ್ವ ಕಿವಿಸೋಲುವ ವ್ಯಕ್ತಿ ಎನ್ನುತ್ತಾರೆ. ಹೇಳಿರಿ, ಅವರು ನಿಮ್ಮ ಹಿತಕ್ಕಾಗಿ ಹಾಗಾಗಿದ್ದಾರೆ. ಅವರು ಅಲ್ಲಾಹನ ಮೇಲೆ ವಿಶ್ವಾಸವಿರಿಸುತ್ತಾರೆ, ಸತ್ಯವಿಶ್ವಾಸಿಗಳ ಮೇಲೆ ಭರವಸೆಯನ್ನಿರಿಸುತ್ತಾರೆ ಮತ್ತು ನಿಮ್ಮ ಪೈಕಿ ಸತ್ಯವಿಶ್ವಾಸಿಗಳ ಮೇಲೆ ಕರುಣಾಮಯಿಯಾಗಿದ್ದಾರೆ. ಅಲ್ಲಾಹನ ರಸೂಲರಿಗೆ ಕೀಟಲೆ ಕೊಡುವವರಿಗಾಗಿ ವೇದನಾಯುಕ್ತ ಶಿಕ್ಷೆಯಿದೆ. ಯಹ್ಲಿಫೂನ ಬಿಲ್ಲಾಹಿ ಲಕುಂ ಲಿಯುರ್ದೂಕುಂ ವಲ್ಲಾಹು ವರಸೂಲುಹು ಅಹqqu ಅನ್ ಯುರ್ದೂಹು ಇನ್ ಕಾನೂ ಮುಅ್ಮಿನೀನ್. ಅವರು ನಿಮ್ಮನ್ನು ಮೆಚ್ಚಿಸಲಿಕ್ಕಾಗಿ ನಿಮ್ಮ ಮೇಲೆ ಅಲ್ಲಾಹನಾಣೆ ಹಾಕುತ್ತಾರೆ. ವಸ್ತುತಃ ಅವರು ಸತ್ಯವಿಶ್ವಾಸಿಗಳಾಗಿದ್ದರೆ ಅಲ್ಲಾಹು ಮತ್ತು ಅವನ ಸಂದೇಶವಾಹಕರು ಮೆಚ್ಚಿಸಲು ಹೆಚ್ಚು ಅರ್ಹರಾಗಿರುತ್ತಾರೆ. ಅಲಂ ಯಅಲಮೂ ಅನ್ನಹು ಮನ್ ಯುಹಾದಿದಿಲ್ಲಾಹ ವರಸೂಲಹು ಫಅನ್ನ ಲಹು ನಾರ ಜಹನ್ನಮ ಖಾಲಿದನ್ ಫೀಹಾ ذلكಲ್ ಖಿಜ್ಯುಲ್ ಅಜೀಮ್. ಅಲ್ಲಾಹು ಮತ್ತು ರಸೂಲರನ್ನು ವಿರೋಧಿಸುವವನಿಗೆ ನರಕಾಗ್ನಿ ಕಾದಿದ್ದು ಅದರಲ್ಲಿ ಅವನು ಸದಾಕಾಲ ವಾಸಿಸುವನೆಂದು ಅವರಿಗೆ ತಿಳಿಯದೆ ಇದು ಅತಿದೊಡ್ಡ ಅಪಮಾನವಾಗಿರುತ್ತದೆ. ಯಹ್ಜರುಲ್ ಮುನಾಫಿಕೂನ ಅನ್ ತುನಜ್ಜಲ ಅಲೈಹಿಂ ಸೂರತುನ್ ತುನಬ್ಬಿಉಹುಂ ಬಿಮಾ ಫೀ ಕುಲೂಬಿಹಿಂ قل استهزئوا إن الله مخرج ما تحذرون. ತಮ್ಮ ಅಂತರಂಗದಲ್ಲಿರುವ ರಹಸ್ಯಗಳನ್ನು ಬಹಿರಂಗಗೊಳಿಸುವಂತಹ ಅಧ್ಯಾಯವೊಂದು ಅವತೀರ್ಣವಾಗಿ ಬಿಡುವುದೋ ಎಂದು ಈ ಕಪಟ ವಿಶ್ವಾಸಿಗಳು ಹೆದರುತ್ತಾರೆ. ಓ ಪೈಗಂಬರರೇ, ಅವರೊಡನೆ ಹೇಳಿರಿ, ಇನ್ನು ಅಪಹಾಸ್ಯ ಮಾಡಿರಿ. ನಿಶ್ಚಯವಾಗಿಯೂ ಯಾವ ವಿಷಯವು ಬಹಿರಂಗಗೊಳ್ಳುವ ಬಗೆಗೆ ನೀವು ಹೆದರುತ್ತಿದ್ದೀರೋ ಅದನ್ನು ಅಲ್ಲಾಹು ಬಹಿರಂಗಗೊಳಿಸುವವನಿದ್ದಾನೆ. ನೀವು ಏನು ಮಾಡುತ್ತಿದ್ದೀರಿ ಎಂದು ಅವರೊಡನೆ ಕೇಳಿದರೆ ನಾವು ಹಾಸ್ಯ ವಿನೋದಗಳಲ್ಲಿ ತಲ್ಲೀನರಾಗಿದ್ದೆವು ಎಂದು ಥಟ್ಟನೆ ಹೇಳಿಬಿಡುವರು. ಅವರೊಡನೆ ಹೇಳಿರಿ, ನಿಮ್ಮ ಹಾಸ್ಯ ವಿನೋದಗಳು ಅಲ್ಲಾಹು, ಅವನ ವಚನಗಳು ಮತ್ತು ಅವನ ರಸೂಲರೊಂದಿಗೆ ಆಗಿತ್ತೆ. ಲಾ ತಅತದಿರು قد كفرتم بعد إيمانكم إن نعفو عن طائفة منكم نعذب طائفة بأنهم كانوا مجرمين. ಈಗ ನೆವನಗಳನ್ನೊಡ್ಡದಿರಿ. ನೀವು ವಿಶ್ವಾಸವಿಟ್ಟ ಬಳಿಕ ನಿಷೇಧಿಸಿರುತ್ತೀರಿ. ನಾವು ನಿಮ್ಮಲ್ಲಿ ಒಂದು ಕೂಟವನ್ನು ಕ್ಷಮಿಸಿಬಿಟ್ಟರೂ ಇನ್ನೊಂದು ಕೂಟವನ್ನು ಖಂಡಿತವಾಗಿಯೂ ಶಿಕ್ಷಿಸುವೆವು, ಏಕೆಂದರೆ ಅವರು ಅಪರಾಧಿಗಳು. ಅಲ್ಮುನಾಫಿಕೂನ ವಲ್ಮುನಾಫಿಕಾತು ಬಅದುಹುಂ ಮಿನ್ ಬಅದ್ ಯಅಮುರೂನ ಬಿಲ್ ಮುನ್ಕರಿ ವಯನ್ಹೌನ ಅನಿಲ್ ಮಅರೂಫಿ ವಯಕ್ಬಿದೂನ ಐದಿಯಹುಂ ನಸುಲ್ಲಾಹ ಫನಸಿಯಹುಂ ಇನ್ನಲ್ ಮುನಾಫಿಕೀನ ಹುಮುಲ್ ಫಾಸಿಕೂನ್. ಕಪಟ ವಿಶ್ವಾಸಿ ಪುರುಷರು, ಕಪಟ ವಿಶ್ವಾಸಿ ಸ್ತ್ರೀಯರು ಪರಸ್ಪರ ಅನ್ಯೋನ್ಯರು. ಅವರು ಕೆಡುಕಿನ ಆಜ್ಞೆ ಕೊಡುತ್ತಾರೆ, ಒಳಿತುಗಳಿಂದ ತಡೆಯುತ್ತಾರೆ ಮತ್ತು ತಮ್ಮ ಕೈಗಳನ್ನು ಸತ್ಕಾರ್ಯಗಳಿಂದ ತಡೆದಿಡುತ್ತಾರೆ. ಅವರು ಅಲ್ಲಾಹನನ್ನು ಮರೆತು ಬಿಟ್ಟರು, ಆಗ ಅಲ್ಲಾಹನು ಅವರನ್ನು ಮರೆತು ಬಿಟ್ಟನು. ನಿಶ್ಚಯವಾಗಿಯೂ ಈ ಕಪಟ ವಿಶ್ವಾಸಿಗಳೇ ಕರ್ಮಭೃಷ್ಟರು. ವಅದಲ್ಲಾಹುಲ್ ಮುನಾಫಿಕೀನ ವಲ್ ಮುನಾಫಿಕಾತಿ ವಲ್ ಕುಫಾರ ನಾರ ಜಹನ್ನಮ ಖಾಲಿದೀನ ಫೀಹಾ ಹಿಯ ಹಸ್ಬುಹುಂ ವಲಅನಹುಮುಲ್ಲಾಹು ವಲಹುಂ ಅದಾಬುಂ ಮುಕೀಮ್. ಅಲ್ಲಾಹನು ಕಪಟ ವಿಶ್ವಾಸಿ ಪುರುಷರಿಗೂ ಕಪಟ ವಿಶ್ವಾಸಿ ಸ್ತ್ರೀಯರಿಗೂ ಸತ್ಯ ನಿಷೇಧಿಗಳಿಗೂ ನರಕಾಗ್ನಿಯ ವಾಗ್ದಾನ ಮಾಡಿರುತ್ತಾನೆ. ಅವರು ಅದರಲ್ಲಿ ಸದಾಕಾಲ ವಾಸಿಸುವರು, ಅದೇ ಅವರಿಗೆ ಯೋಗ್ಯವಾಗಿದೆ. ಅವರ ಮೇಲೆ ಅಲ್ಲಾಹನ ಅಭಿಶಪನವಿದೆ ಮತ್ತು ಅವರಿಗೆ ಶಾಶ್ವತ ಶಿಕ್ಷೆಯಿದೆ. ಕಲ್ಲದೀನ ಮಿನ್ قبلكم كانوا أشد منكم قوة وأكثر أموالا وأولادا فاستمتعوا بخلاقهم فاستمتعتم بخلاقكم كما استمتع الذين من قبلكم بخلاقهم وخضتم كالذي خاضوا أولئك حبطت أعمالهم في الدنيا والآخرة
وأولئك هم الخاسرون. ನಿಮ್ಮ ರೀತಿ ನೀತಿಗಳೆಲ್ಲ ನಿಮ್ಮ ಪೂರ್ವಿಕರಂತೆಯೇ ಇವೆ. ಅವರು ನಿಮಗಿಂತ ಹೆಚ್ಚು ಸುಶಕ್ತರೂ ನಿಮಗಿಂತ ಅಧಿಕ ಧನಾಢ್ಯರೂ ಸಂತತಿ ಸಮೃದ್ಧರೂ ಆಗಿದ್ದರು. ಅನಂತರ ಅವರು ತಮ್ಮ ಪಾಲಿನ ಲೌಕಿಕ ಸುಖ ಭೋಗಗಳನ್ನುಂಡರು. ನೀವು ಸಹ ಅವರಂತೆಯೇ ನಿಮ್ಮ ಪಾಲಿನ ಸುಖ ಭೋಗಗಳನ್ನುಂಡಿರಿ. ಅವರು ಬಿದ್ದಿದ್ದಂತಹ ಕುತರ್ಕಗಳಲ್ಲಿ ನೀವೂ ಬಿದ್ದಿರಿ. ಅವರ ಪರಿಣಾಮವೇನಾಯಿತೆಂದರೆ ಇಹಪರಗಳಲ್ಲಿ ಅವರ ಕರ್ಮಗಳೆಲ್ಲ ನಿಷ್ಫಲಗೊಂಡವು. ಅವರೇ ನಷ್ಟದಲ್ಲಿದ್ದಾರೆ. ಅಲಂ ಯಅತಿಹಿಂ ನಬಅು ಅಲ್ಲದೀನ ಮಿನ್ क़ಬ್ಲಿಹಿಂ क़ೌಮಿ ನೂಹಿನ್ وعاد وثمود وقوم إبراهيم وأصحاب مدين والمؤتفكات أتتهم رسلهم بالبينات فما كان الله ليظلمهم ولكن كانوا أنفسهم يظلمون. ಇವರಿಗೆ ಇವರ ಪೂರ್ವಿಕರ ಇತಿಹಾಸವು ತಲುಪಲಿಲ್ಲವೇ? ನೂಹರ ಜನಾಂಗ, ಆದ್, ಸಮೂದ್, ಇಬ್ರಾಹೀಮರ ಜನಾಂಗ, ಮದಿಯನದವರು ಮತ್ತು ಬುಡಮೇಲುಗೊಳಿಸಲ್ಪಟ್ಟ ಆ ನಾಡುಗಳು. ಅವರ ರಸೂಲರು ಅವರ ಬಳಿ ಪ್ರತ್ಯಕ್ಷ ಪ್ರಮಾಣಗಳನ್ನು ತೆಗೆದುಕೊಂಡು ಬಂದರು. ಅವರ ಮೇಲೆ ಅಕ್ರಮವೆಸಗುವುದು ಅಲ್ಲಾಹನ ಕಾರ್ಯವಾಗಿರಲಿಲ್ಲ. ಆದರೆ ಅವರು ಸ್ವತಃ ತಮ್ಮ ಮೇಲೆ ತಾವೇ ಅಕ್ರಮವೆಸಗುವವರಾಗಿದ್ದರು. ವಲ್ಮುಮಿನೂನ ವಲ್ಮುಮಿನಾತು ಬಅದುಹುಂ ಔಲಿಯಾಉ ಬಅದ್ يأمرون بالمعروف وينهون عن المنكر ويقيمون الصلاة ويؤتون الزكاة ويطيعون الله ورسوله أولئك سيرحمهم الله إن الله عزيز حكيم. ಸತ್ಯವಿಶ್ವಾಸಿ ಪುರುಷರು ಮತ್ತು ಸತ್ಯವಿಶ್ವಾಸಿ ಸ್ತ್ರೀಯರು ಇವರೆಲ್ಲ ಪರಸ್ಪರ ಆಪ್ತರು. ಅವರು ಒಳಿತುಗಳ ಅಪ್ಪಣೆ ಕೊಡುತ್ತಾರೆ ಮತ್ತು ಕೆಡುಕುಗಳಿಂದ ತಡೆಯುತ್ತಾರೆ. ನಮಾಜ್ ಸಂಸ್ಥಾಪಿಸುತ್ತಾರೆ, ಜಕಾತ್ ಕೊಡುತ್ತಾರೆ ಮತ್ತು ಅಲ್ಲಾಹು ಹಾಗೂ ಅವನ ರಸೂಲರ ಅನುಸರಣೆ ಮಾಡುತ್ತಾರೆ. ಇವರ ಮೇಲೆ ಅಲ್ಲಾಹನ ಕರುಣೆ ಅವತೀರ್ಣಗೊಂಡೇ ತೀರುವುದು. ನಿಶ್ಚಯವಾಗಿಯೂ ಅಲ್ಲಾಹು ಮಹಾಪ್ರತಾಪಿಯೂ ಯುಕ್ತಿಪೂರ್ಣನೂ ಆಗಿರುತ್ತಾನೆ. ವಅದಲ್ಲಾಹುಲ್ ಮುಅ್ಮಿನೀನ ವಲ್ ಮುಅ್ಮಿನಾತಿ ಜನ್ನಾತಿನ್ تجري من تحتها الأنهار خالدين فيها ومساكن طيبة في جنات عدن ورضوان من الله أكبر ذلك هو الفوز العظيم. ಅಲ್ಲಾಹು ಈ ಸತ್ಯವಿಶ್ವಾಸಿ ಸ್ತ್ರೀ ಪುರುಷರಿಗೆ ತಳಭಾಗದಲ್ಲಿ ಕಾಲುವೆಗಳು ಹರಿಯುತ್ತಿರುವ ಸ್ವರ್ಗೋದ್ಯಾನಗಳನ್ನು ನೀಡುವ ವಾಗ್ದಾನ ಮಾಡುತ್ತಾನೆ. ಅವರು ಅದರಲ್ಲಿ ಸದಾ ವಾಸಿಸುತ್ತಿರುವರು. ಆ ಸದಾ ಹಸುರಾದ ಉದ್ಯಾನಗಳಲ್ಲಿ ಅವರಿಗಾಗಿ ನಿರ್ಮಲ ವಸತಿಗೃಹಗಳಿರುವು. ಎಲ್ಲಕ್ಕೂ ಮಿಗಿಲಾಗಿ ಅವರಿಗೆ ಅಲ್ಲಾಹನ ಸಂಪ್ರೀತಿಯು ಪ್ರಾಪ್ತವಾಗುವುದು. ಇದುವೇ ಮಹಾ ಯಶಸ್ಸು. ಯಾ ಅಯ್ಯುಹನ್ ನಬಿಯು ಜಾಹಿದಿಲ್ ಕುಫಾರ ವಲ್ ಮುನಾಫಿಕೀನ ವಗ್ಲುದ್ ಅಲೈಹಿಂ ವಮಅವಾಹುಂ ಜಹನ್ನಮ್ ವಬಿಅ್ಸಲ್ ಮಸೀರ್. ಓ ಪೈಗಂಬರರೇ, ಸತ್ಯ ನಿಷೇಧಿಗಳ ಹಾಗೂ ಕಪಟ ವಿಶ್ವಾಸಿಗಳ ವಿರುದ್ಧ ಉಗ್ರ ಹೋರಾಟ ನಡೆಸಿರಿ ಮತ್ತು ಅವರೊಡನೆ ಕಟುವಾಗಿ ವರ್ತಿಸಿರಿ. ಕೊನೆಗೆ ಅವರ ವಾಸಸ್ಥಾನವು ನರಕವಾಗಿದೆ ಮತ್ತು ಅದು ಅತ್ಯಂತ ಕೆಟ್ಟ ನಿವಾಸ. ಯಹ್ಲಿಫೂನ ಬಿಲ್ಲಾಹಿ ಮಾ ಖಾಲೂ ವಲಖದ್ ಖಾಲೂ ಕಲಿಮತಲ್ ಕುಫ್ರಿ وكفروا بعد إسلامهم وهموا بما لم ينالوا وما نقموا إلا أن أغناهم الله ورسوله من فضله فإن يتوبوا يك خيرا لهم وإن يتولوا يعذبهم الله عذابا أليما في الدنيا والآخرة وما لهم في الأرض من ولي ولا نصير. ನಾವು ಆ ಮಾತನ್ನು ಹೇಳಲಿಲ್ಲವೆಂದು ಇವರು ಅಲ್ಲಾಹನಾಣೆ ಹಾಕುತ್ತಾ ಹೇಳುತ್ತಾರೆ. ವಸ್ತುತಃ ಅವರು ಖಂಡಿತವಾಗಿಯೂ ಆ ಸತ್ಯ ನಿಷೇಧದ ಮಾತನ್ನಾಡಿದ್ದಾರೆ. ಅವರು ಇಸ್ಲಾಂ ಸ್ವೀಕರಿಸಿದ ಬಳಿಕ ಸತ್ಯವನ್ನು ನಿಷೇಧಿಸಿದ ಅಪರಾಧವೆಸಗಿದ್ದಾರೆ. ಅವರು ಏನೆಲ್ಲ ಮಾಡಬೇಕೆಂದೆನಿಸಿದ್ದರೋ ಅವುಗಳನ್ನು ಮಾಡದಾದರು.
ಅವರ ಕೋಪವೆಲ್ಲ ತನ್ನ ಅನುಗ್ರಹದಿಂದ ಅಲ್ಲಾಹು ಮತ್ತು ಅವನ ರಸೂಲರು ಅವರನ್ನು ಸಂಪನ್ನಗೊಳಿಸಿದ್ದರಿಂದಲೇ ತಾನೆ. ಈಗ ಅವರು ತಮ್ಮ ನಿಲುಮೆಗಾಗಿ ಪಶ್ಚಾತ್ತಾಪಪಟ್ಟರೆ ಅದು ಅವರಿಗೆ ಒಳಿತು. ಅವರು ಪಶ್ಚಾತ್ತಾಪ ಪಡದಿದ್ದರೆ ಅಲ್ಲಾಹು ಅವರಿಗೆ ಇಹದಲ್ಲೂ ಪರದಲ್ಲೂ ಅತ್ಯಂತ ವೇದನಾಯುಕ್ತ ಶಿಕ್ಷೆ ಕೊಡುವನು. ಭೂಮಿಯಲ್ಲಿ ಇವರ ರಕ್ಷಕ ಮಿತ್ರರಾಗಲಿ ಸಹಾಯಕರಾಗಲಿ ಯಾರೂ ಇಲ್ಲ. ಅವನು ತನ್ನ ಅನುಗ್ರಹದಿಂದ ನಮಗೇನಾದರೂ ಕೊಟ್ಟರೆ ನಾವು ದಾನ ಮಾಡುವೆವೆಂದು, ಸಜ್ಜನರಾಗಿ ಬಾಳುವೆವೆಂದು ಅಲ್ಲಾಹನೊಡನೆ ಕರಾರು ಮಾಡಿದವರು ಅವರಲ್ಲಿ ಕೆಲವರಿದ್ದಾರೆ. ಆದರೆ ಅಲ್ಲಾಹನು ತನ್ನ ಅನುಗ್ರಹದಿಂದ ಅವರನ್ನು ಸಂಪನ್ನರನ್ನಾಗಿ ಮಾಡಿದಾಗ ಅವರು ಜಿಪುಣತೆಗೆ ಇಳಿದರು ಮತ್ತು ತಮ್ಮ ಕರಾರಿನ ಗೊಡವೆಯೇ ಇಲ್ಲದಂತೆ ಅದರಿಂದ ವಿಮುಖರಾದರು. ಪರಿಣಾಮವಾಗಿ ಅವರು ಅಲ್ಲಾಹನೊಡನೆ ಮಾಡಿದ ಕರಾರು ಭಂಗಕ್ಕಾಗಿಯೂ ಅವರು ಸುಳ್ಳು ಹೇಳಿದುದಕ್ಕಾಗಿಯೂ ಅಲ್ಲಾಹನು ಅವರ ಹೃದಯದಲ್ಲಿ ಕಾಪಟ್ಯವನ್ನು ಇರಿಸಿಬಿಟ್ಟನು. ಅದು ಅವರು ಅವನ ಸನ್ನಿಧಿಯಲ್ಲಿ ಹಾಜರಾಗುವವರೆಗೂ ಅವರ ಬೆನ್ನು ಬಿಡದು. ಅಲ್ಲಾಹನಿಗೆ ಇವರ ರಹಸ್ಯ ಹಾಗೂ ಗೂಢಾಲೋಚನೆಯ ಅರಿವು ಕೂಡ ಇದೆಯೆಂಬುದು ಮತ್ತು ಅಲ್ಲಾಹನು ಅಗೋಚರ ವಿಷಯಗಳನ್ನು ಚೆನ್ನಾಗಿ ಅರಿಯುವವನು ಎಂಬುದು ಇವರಿಗೆ ತಿಳಿಯದೆ والذين لا يجدون إلا جهدهم فيسخرون منهم سخر الله منهم ولهم عذاب أليم. ಸ್ವಯಂ ಪ್ರೇರಣೆಯಿಂದ ದಾನ ಮಾಡುವ ಸತ್ಯವಿಶ್ವಾಸಿಗಳ ಧನ ತ್ಯಾಗಗಳ ಬಗ್ಗೆ ಇವರು ವ್ಯಂಗ್ಯೋಕ್ತಿಗಳನ್ನಾಡುತ್ತಾರೆ ಮತ್ತು ಅಲ್ಲಾಹನ ಮಾರ್ಗದಲ್ಲಿ ದಾನ ಮಾಡಲು ಸ್ವತಃ ದೇಹಶ್ರಮ ವಹಿಸಿ ದುಡಿದುಕೊಡುವ ಹೊರತು ತಮ್ಮ ಬಳಿ ಇನ್ನೇನೂ ಇಲ್ಲದಿರುವಂತಹವರನ್ನು ಗೇಲಿ ಮಾಡುತ್ತಾರೆ. ಅಲ್ಲಾಹು ಇಂತಹ ಧನಿಕ ಲೋಭಿಗಳನ್ನು ಚೆನ್ನಾಗಿ ಬಲ್ಲನು. ಹೀಗೆ ಗೇಲಿ ಮಾಡುವವರನ್ನು ಅಲ್ಲಾಹು ಗೇಲಿ ಮಾಡುತ್ತಾನೆ ಮತ್ತು ಅವರಿಗೆ ವೇದನಾಯುಕ್ತ ಶಿಕ್ಷೆಯಿದೆ. ಇಸ್ತಗ್ಫಿರ್ ಲಹುಂ ಔ ಲಾ ತಸ್ತಗ್ಫಿರ್ ಲಹುಂ ಇನ್ ತಸ್ತಗ್ಫಿರ್ ಲಹುಂ 70 ಮರ್ರತನ್ ಫಲನ್ ಯಗ್ಫಿರಲ್ಲಾಹು ಲಹುಂ ذلك بأنهم كفروا بالله ورسوله والله لا يهدي القوم الفاسقين. ಓ ಪೈಗಂಬರರೇ, ನೀವು ಇಂತಹವರಿಗಾಗಿ ಕ್ಷಮಾಯಾಚನೆ ಮಾಡಿದರೂ ಮಾಡದಿದ್ದರೂ ಅವರನ್ನು ಕ್ಷಮಿಸಬೇಕೆಂದು ನೀವು 70 ಸಲ ನಿವೇದಿಸಿಕೊಂಡರೂ ಅಲ್ಲಾಹು ಅವರನ್ನು ಎಂದೆಂದಿಗೂ ಕ್ಷಮಿಸನು. ಕಾರಣವೇನೆಂದರೆ ಅವರು ಅಲ್ಲಾಹು ಹಾಗೂ ಅವನ ರಸೂಲರನ್ನು ನಿಷೇಧಿಸಿದ್ದಾರೆ ಮತ್ತು ಅಲ್ಲಾಹು ಕರ್ಮಭೃಷ್ಟರಿಗೆ ಸನ್ಮಾರ್ಗದರ್ಶನ ಮಾಡುವುದಿಲ್ಲ. ಫರಿಹಲ್ ಮುಖಲ್ಲಫೂನ ಬಿಮಕ್ಅದಿಹಿಂ ಖಿಲಾಫ ರಸೂಲಿಲ್ಲಾಹ್ ವಕರಿಹೂ ಅನ್ ಯುಜಾಹಿದೂ ಬಿಅಮ್ವಾಲಿಹಿಂ ವಅನ್ಫುಸಿಹಿಂ ಫೀ ಸಬೀಲಿಲ್ಲಾಹ್ ವಖಾಲೂ ಲಾ ತನ್ಫಿರೂ ಫಿಲ್ ಹರ್ರ್ قل نار جهنم أشد حرا لو كانوا يفقهون. ಹಿಂದೆ ಉಳಿದಿರಲು ವಿನಾಯಿತಿ ನೀಡಲ್ಪಟ್ಟವರು ಅಲ್ಲಾಹು ಹಾಗೂ ಅವನ ರಸೂಲರಿಗೆ ನೆರವಾಗದೆ ಮನೆಯಲ್ಲೇ ಕುಳಿತಿರುವ ಬಗ್ಗೆ ಸಂತಸಪಟ್ಟರು. ಧನ ಮತ್ತು ತನುಗಳಿಂದ ಅಲ್ಲಾಹನ ಮಾರ್ಗದಲ್ಲಿ ಹೋರಾಟ ನಡೆಸುವುದು ಅವರಿಗೆ ಇಷ್ಟವಿರಲಿಲ್ಲ. ಅವರು ಜನರೊಡನೆ ಈ ಕಠಿಣ ಉಷ್ಣದಲ್ಲಿ ಹೊರಡಬೇಡಿರಿ ಎಂದರು. ಅವರೊಡನೆ ಹೇಳಿರಿ, ನರಕಾಗ್ನಿಯು ಇದಕ್ಕಿಂತಲೂ ಹೆಚ್ಚು ಉಷ್ಣವಿದೆ. ಅಕಟ ಅವರಿಗೆ ಇದರ ಬೋಧವಿರುತ್ತಿದ್ದರೆ ಈಗ ಅವರು ನಗುವುದನ್ನು ಕಡಿಮೆ ಮಾಡಬೇಕು, ಹೆಚ್ಚು ಅಳಬೇಕು. ಏಕೆಂದರೆ ಅವರು ಗಳಿಸುತ್ತಲಿದ್ದ ಪಾಪಗಳ ಪ್ರತಿಫಲವು ಇಂತಹದೇ.
ಅದರ ಬಗ್ಗೆ ಅವರು ಅಳಬೇಕಾದುದೇ. فإن رجعك الله إلى طائفة منهم فاستأذنوك للخروج فقل لن تخرجوا معي أبدا ولن تقاتلوا معي عدوا إنكم رضيتم بالقعود أول مرة فاقعدوا مع الخالفين. ಅಲ್ಲಾಹು ನಿಮ್ಮನ್ನು ಅವರ ಬಳಿಗೆ ಹಿಂದಿರುಗಿಸಿದರೆ ಹಾಗೂ ಇನ್ನು ಮುಂದೆ ಅವರಲ್ಲಿ ಯಾವುದಾದರೊಂದು ಕೂಟವು ಯುದ್ಧಕ್ಕೆ ಹೊರಡಲು ನಿಮ್ಮೊಡನೆ ಅನುಮತಿ ಕೇಳಿದರೆ ಇನ್ನು ನೀವು ನನ್ನೊಂದಿಗೆ ಹೊರಡಲಾರಿರಿ ಮತ್ತು ನನ್ನ ಸಂಗಡ ಯಾವತ್ತೂ ಶತ್ರುಗಳೊಂದಿಗೆ ಹೋರಾಟ ನಡೆಸಲಾರಿರಿ. ನೀವು ಈ ಮುಂಚೆ ಕುಳಿತಿರುವುದನ್ನೇ ಇಷ್ಟಪಟ್ಟಿದ್ದೀರಿ, ಆದುದರಿಂದ ಈಗಲೂ ಮನೆಯೊಳಗೆ ಕುಳಿತಿರುವವರೊಂದಿಗೆ ಕುಳಿತುಕೊಂಡು ಇರಿ ಎಂದು ಹೇಳಿರಿ. ولا تصل على أحد منهم مات أبدا ولا تقم على قبره إنهم كفروا بالله ورسوله وماتوا وهم فاسقون. ಇನ್ನು ಮುಂದೆ ಅವರಲ್ಲಿ ಯಾರಾದರೂ ಮರಣ ಹೊಂದಿದರೆ ಅವರ ಜನಾಜ ನಮಾಜನ್ನು ನೀವು ಎಷ್ಟು ಮಾತ್ರಕ್ಕೂ ನಿರ್ವಹಿಸಬಾರದು ಮತ್ತು ಅವರ ಸಮಾಧಿಯ ಬಳಿ ಎಂದಿಗೂ ನಿಲ್ಲಬಾರದು, ಏಕೆಂದರೆ ಅವರು ಅಲ್ಲಾಹು ಮತ್ತು ಅವನ ರಸೂಲರನ್ನು ನಿಷೇಧಿಸಿದರು. ಅವರು ಕರ್ಮಭ್ರಷ್ಟರಾಗಿರುವ ಸ್ಥಿತಿಯಲ್ಲೇ ಸತ್ತಿದ್ದಾರೆ. ولا تعجبك أموالهم وأولادهم إنما يريد الله أن يعذبهم بها في الدنيا وتزهق أنفسهم وهم كافرون. ಅವರ ಶ್ರೀಮಂತಿಕೆ ಮತ್ತು ಅವರ ಸಂತಾನಾಧಿಕ್ಯವು ನಿಮ್ಮನ್ನು ವಂಚಿಸದಿರಲಿ. ಅಲ್ಲಾಹನಂತೂ ಈ ಧನ ಮತ್ತು ಸಂತತಿಗಳ ಮೂಲಕ ಅವರನ್ನು ಇದೇ ಲೋಕದಲ್ಲಿ ಶಿಕ್ಷಿಸಲಿಕ್ಕೂ ಅವರ ಪ್ರಾಣಗಳು ಸತ್ಯ ನಿಷೇಧಾವಸ್ಥೆಯಲ್ಲಿ ಹೊರಟು ಹೋಗುವಂತಾಗಲಿಕ್ಕೂ ನಿರ್ಧರಿಸಿದ್ದಾನೆ. وَإِذَا أُنْزِلَتْ سُورَةٌ أَنْ آمِنُوا بِاللَّهِ وَجَاهِدُوا مَعَ رَسُولِهِ استأذنك أولو الطول منهم وقالوا ذرنا نكن مع القاعدين. ಅಲ್ಲಾಹನ ಮೇಲೆ ವಿಶ್ವಾಸವಿಡಿರಿ ಮತ್ತು ಅವನ ರಸೂಲರೊಂದಿಗೆ ಕೂಡಿ ಹೋರಾಟ ನಡೆಸಿರಿ ಎಂಬ ವಿಷಯವನ್ನೊಳಗೊಂಡ ಅಧ್ಯಾಯವೆಂದಾದರೂ ಅವತೀರ್ಣಗೊಂಡಾಗ ಅವರಲ್ಲಿದ್ದ ಸ್ಥಿತಿವಂತರೇ ನಿಮ್ಮೊಡನೆ ನಮಗೆ ಧರ್ಮಯುದ್ಧದಲ್ಲಿ ಭಾಗವಹಿಸುವ ಬಗ್ಗೆ ವಿನಾಯಿತಿ ಕೊಡಬೇಕೆಂದು ಕೇಳತೊಡಗಿದುದನ್ನು ನೀವು ಕಂಡಿರಿ. ಕುಳಿತಿರುವವರೊಂದಿಗೆ ಇರಲಿಕ್ಕಾಗಿ ನಮ್ಮನ್ನು ಬಿಟ್ಟು ಬಿಡಿರಿ ಎಂದು ಅವರು ಹೇಳಿದರು. ಅವರು ಮನೆಯಲ್ಲಿ ಕುಳಿತುಕೊಂಡಿರುವ ಮಹಿಳೆಯರೊಂದಿಗೆ ಸೇರುವುದನ್ನು ಇಷ್ಟಪಟ್ಟರು. ಅವರ ಹೃದಯಗಳಿಗೆ ಮುದ್ರೆಯೊತ್ತಲ್ಪಟ್ಟಿತು, ಆದುದರಿಂದ ಈಗ ಅವರಿಗೆ ಏನೂ ತೋಚುವುದಿಲ್ಲ. ಇದಕ್ಕೆ ವ್ಯತಿರಿಕ್ತವಾಗಿ ರಸೂಲರೊಂದಿಗೆ ವಿಶ್ವಾಸವಿರಿಸಿದವರು ತಮ್ಮ ಧನಗಳಿಂದಲೂ ತನುಗಳಿಂದಲೂ ಹೋರಾಟ ನಡೆಸಿದರು. ಈಗ ಎಲ್ಲ ಒಳಿತುಗಳು ಅವರ ಪಾಲಿಗಿವೆ ಮತ್ತು ಅವರೇ ಯಶಸ್ವಿಗಳೂ ಆಗಿರುತ್ತಾರೆ. ಅಅದ್ದಲ್ಲಾಹು ಲಹುಂ ಜನ್ನಾತಿನ್ ತಜ್ರಿ ಮಿನ್ ತಹ್ತಿಹಲ್ ಅನ್ಹಾರು ಖಾಲಿದೀನ ಫೀಹಾ ذلكಲ್ ಫೌಜುಲ್ ಅಜೀಮ್. ಅಲ್ಲಾಹನು ಅವರಿಗಾಗಿ ತಳಭಾಗದಲ್ಲಿ ಕಾಲುವೆಗಳು ಪ್ರವಹಿಸುತ್ತಿರುವ ಸ್ವರ್ಗೋದ್ಯಾನಗಳನ್ನು ಸಿದ್ಧಗೊಳಿಸಿಟ್ಟಿರುವನು. ಅವರು ಅವುಗಳಲ್ಲಿ ಸದಾಕಾಲ ವಾಸಿಸುವರು. ಇದುವೇ ಮಹತ್ತಾದ ವಿಜಯ. وجاء المعذرون من الأعراب ليؤذن لهم وقعد الذين كذبوا الله ورسوله سيصيب الذين كفروا منهم عذاب أليم. ಅನೇಕ ಮಂದಿ ಗ್ರಾಮೀಣ ಅರಬರೂ ಬಂದರು. ಅವರು ತಮಗೂ ಹಿಂದೆ ಉಳಿದಿರಲು ಅನುಮತಿ ನೀಡಲ್ಪಡಬೇಕೆಂದು ನೆಪ ಹೇಳಿದರು. ಅಲ್ಲಾಹು ಮತ್ತು ಅವನ ರಸೂಲರೊಂದಿಗೆ ಈಮಾನಿನ ಸುಳ್ಳು ಕರಾರನ್ನು ಮಾಡಿದ್ದವರು ಹೀಗೆ ಕುಳಿತು ಬಿಟ್ಟರು. ಈ ಗ್ರಾಮೀಣರಲ್ಲಿ ಸತ್ಯ ನಿಷೇಧಿಗಳು ಸದ್ಯವೇ ವೇದನಾಯುಕ್ತ ಶಿಕ್ಷೆಯನ್ನು ಅನುಭವಿಸಲಿರುವರು. ಲೈಸ ಅಲಲ್ ದುಅಫಾಇ ವಲಾ ಅಲಲ್ ಮರ್ದಾ ವಲಾ ಅಲಲ್ಲದೀನ ಲಾ ಯಜಿದೂನ ಮಾ ಯುನ್ಫಿಕೂನ ಹರಜುನ್ ಇದಾ ನಸಹೂ ಲಿಲ್ಲಾಹಿ ವರಸೂಲಿಹಿ
ما على المحسنين من سبيل والله غفور رحيم. ದುರ್ಬಲರು, ರೋಗಿಗಳು, ಧರ್ಮಯುದ್ಧದಲ್ಲಿ ಪಾಲ್ಗೊಳ್ಳಲು ದಾರಿವೆಚ್ಚ ಒದಗದವರು, ನಿಷ್ಕಳಂಕ ಹೃದಯದೊಂದಿಗೆ ಅಲ್ಲಾಹು ಮತ್ತು ಅವನ ರಸೂಲರಿಗೆ ನಿಷ್ಠರಾಗಿದ್ದರೆ ಹಿಂದೆ ಉಳಿದು ಬಿಡುವುದರಲ್ಲಿ ಅಡ್ಡಿಯಿಲ್ಲ. ಇಂತಹ ಸಜ್ಜನೋತ್ತಮರ ಬಗ್ಗೆ ಆಕ್ಷೇಪಕ್ಕೆ ಅವಕಾಶವಿಲ್ಲ. ಅಲ್ಲಾಹನು ಕ್ಷಮಾಶೀಲನೂ ಕರುಣಾನಿಧಿಯೂ ಆಗಿರುತ್ತಾನೆ. ولا على الذين إذا ما أتوك لتحملهم قلت لا أجد ما أحملكم عليه تولوا وأعينهم تفيض من الدمع حزنا ألا يجدوا ما ينفقون. ಇದೇ ರೀತಿಯಲ್ಲಿ ತಾವೇ ಬಂದು ನಮಗೆ ಸವಾರಿಗಾಗಿ ಏನಾದರೂ ಒದಗಿಸಿರೆಂದು ಕೇಳಿಕೊಂಡವರ ಬಗೆಗೂ ಯಾವತ್ತೂ ಆಕ್ಷೇಪಕ್ಕೆ ಅವಕಾಶವಿಲ್ಲ. ಮತ್ತು ನಾನು ನಿಮಗೆ ಸವಾರಿಗಾಗಿ ಒದಗಿಸುವ ಯಾವ ವ್ಯವಸ್ಥೆಯನ್ನು ಮಾಡಲಾರೆನೆಂದು ನೀವು ಹೇಳಿದಾಗ ಅವರು ವಿವಶರಾಗಿ ಹಿಂದಿರುಗಿದರು. ಅವರ ಕಣ್ಣುಗಳಿಂದ ಅಶ್ರುಧಾರೆ ಇಳಿಯುತ್ತಿತ್ತು. ಅವರಿಗೆ ತಮ್ಮ ಸ್ವಂತ ಖರ್ಚಿನಿಂದ ಧರ್ಮಯುದ್ಧದಲ್ಲಿ ಭಾಗವಹಿಸಲು ನಾವು ಶಕ್ತರಾಗಿಲ್ಲವಲ್ಲ ಎಂಬ ಅತೀವ ದುಃಖವಿತ್ತು. إنما السبيل على الذين يستأذنونك وهم أغنياء رضوا بأن يكونوا مع الخوارج وطبع الله على قلوبهم فهم لا يعلمون. ಆದರೆ ಧನಿಕರಾಗಿದ್ದು ಧರ್ಮಯುದ್ಧದಲ್ಲಿ ಭಾಗವಹಿಸುವುದರಿಂದ ತಮಗೆ ವಿನಾಯಿತಿ ಕೊಡಬೇಕೆಂದು ನಿಮ್ಮೊಡನೆ ನಿವೇದಿಸಿಕೊಂಡವರು ಆಕ್ಷೇಪಾರ್ಹರು. ಅವರು ಮನೆಯೊಳಗಿರುವ ಸ್ತ್ರೀಯರೊಂದಿಗೆ ಸೇರಿಕೊಳ್ಳುವುದನ್ನು ಇಷ್ಟಪಟ್ಟರು. ಅಲ್ಲಾಹನು ಅವರ ಹೃದಯಗಳಿಗೆ ಮುದ್ರೆಯೊತ್ತಿಬಿಟ್ಟನು. ಆದುದರಿಂದ ಅಲ್ಲಾಹನ ಬಳಿ ಅವರ ವರ್ತನೆಯ ಪರಿಣಾಮ ಯಾವ ರೂಪದಲ್ಲಿ ಹೊರಬೀಳಲಿದೆ ಎಂಬುದು ಅವರಿಗೆ ತಿಳಿಯುವುದಿಲ್ಲ. يعتذرون إليكم إذا رجعتم إليهم قل لا تعتذروا لن نؤمن لكم قد نبأنا الله من أخباركم وسيرى الله عملكم ورسوله ثم تردون إلى عالم الغيب والشهادة فينبئكم بما كنتم تعملون. ನೀವು ಹಿಂದಿರುಗಿ ಅವರ ಬಳಿಗೆ ತಲುಪುವಾಗ ಅವರು ತರತರದ ನೆಪಗಳನ್ನೊಡ್ಡುವರು. ಆದರೆ ನೀವು ಸ್ಪಷ್ಟವಾಗಿ ಹೀಗೆ ಹೇಳಿಬಿಡಬೇಕು, ನೆಪಗಳನ್ನೊಡ್ಡಬೇಡಿರಿ, ನಾವು ನಿಮ್ಮ ಯಾವ ಮಾತನ್ನೂ ನಂಬಲಾರೆವು. ಅಲ್ಲಾಹನು ನಮಗೆ ನಿಮ್ಮ ಸ್ಥಿತಿಗತಿಗಳನ್ನು ತಿಳಿಸಿಬಿಟ್ಟಿರುವನು. ಇನ್ನು ಅಲ್ಲಾಹು ಮತ್ತು ಅವನ ರಸೂಲರು ನಿಮ್ಮ ವರ್ತನೆಯನ್ನು ನೋಡುವರು. ಅನಂತರ ನೀವು ವ್ಯಕ್ತ ಅವ್ಯಕ್ತಗಳನ್ನೆಲ್ಲ ಅರಿಯುವವನ ಕಡೆಗೆ ಮರಳಿಸಲ್ಪಡುವಿರಿ. ಅವನು ನೀವೇನೇನು ಮಾಡುತ್ತಿದ್ದೀರಿ ಎಂಬುದನ್ನು ನಿಮಗೆ ತಿಳಿಸುವನು. سيحلفون بالله لكم إذا انقلبتم إليهم لتعرضوا عنهم فأعرضوا عنهم إنهم رجس ومأواهم جهنم جزاء بما كانوا يكسبون. ನೀವು ಮರಳುವಾಗ ಅವರನ್ನು ನೀವು ಬಿಟ್ಟು ಬಿಡಬೇಕೆಂದು ಅವರು ನಿಮ್ಮ ಮುಂದೆ ಅಲ್ಲಾಹನಾಣೆಗಳನ್ನು ಹಾಕುವರು. ಆ ಪ್ರಕಾರ ಅವರನ್ನು ನೀವು ಬಿಟ್ಟೇ ಬಿಡಿರಿ, ಏಕೆಂದರೆ ಅವರು ಮಾಲಿನ್ಯವಾಗಿರುತ್ತಾರೆ ಮತ್ತು ಅವರ ನಿಜವಾದ ವಾಸಸ್ಥಾನವು ನರಕವಾಗಿದೆ. ಅದು ಅವರು ಗಳಿಸಿದುದರ ಫಲವಾಗಿ ಅವರಿಗೆ ಸಿಗುವುದು. يحلفون لكم لترضوا عنهم فإن ترضوا عنهم فإن الله لا يرضى عن القوم الفاسقين. ನೀವು ಅವರೊಂದಿಗೆ ಪ್ರಸನ್ನರಾಗಬೇಕೆಂದು ಅವರು ನಿಮ್ಮ ಮುಂದೆ ಆಣೆಗಳನ್ನು ಹಾಕುವರು. ವಸ್ತುತಃ ನೀವು ಅವರೊಂದಿಗೆ ಪ್ರಸನ್ನರಾಗಿ ಬಿಟ್ಟರು ಅಲ್ಲಾಹು ಎಂದೆಂದಿಗೂ ಇಂತಹ ಕರ್ಮಭ್ರಷ್ಟರೊಂದಿಗೆ ಪ್ರಸನ್ನನಾಗಲಾರನು. ಅಲ್-ಅಅರಾಬು ಅಶದ್ದು ಕುಫ್ರನ್ ವನಿಫಾಕನ್ ವಅಜ್ದರು ಅಲ್ಲಾ ಯಅಲಮು ಹುದೂದ ಮಾ ಅನ್ಜಲಲ್ಲಾಹು ಅಲಾ ರಸೂಲಿಹಿ ವಲ್ಲಾಹು ಅಲೀಮುನ್ ಹಕೀಮ್. ಈ ಬದವಿ ಅರಬರು ಸತ್ಯ ನಿಷೇಧದಲ್ಲಿಯೂ ಕಾಪಟ್ಯದಲ್ಲಿಯೂ ಅತಿ ಕಠೋರರಾಗಿದ್ದಾರೆ. ಅಲ್ಲಾಹನು ತನ್ನ ರಸೂಲರ ಮೇಲೆ ಅವತೀರ್ಣಗೊಳಿಸಿದ ಧರ್ಮದ ಮೇರೆಗಳ ಬಗೆಗೆ ಅವರು ಅಜ್ಞರಾಗಿರುವ ಸಂಭವವೇ ಹೆಚ್ಚು. ಅಲ್ಲಾಹು ಸರ್ವಜ್ಞನೂ ಮಹಾಧೀಮಂತನೂ ಆಗಿರುತ್ತಾನೆ. ವಮಿನಲ್ ಅಅರಾಬಿ ಮನ್ ಯತ್ತಖಿದು ಮಾ ಯುನ್ಫಿಕು ಮಗ್ರಮನ್ ವಯತರಬ್ಬಸು ಬಿಕುಮುದ್ ದವಾಯಿರ್ ಅಲೈಹಿಂ ದಾಯಿರತುಸ್ ಸೌಇ ವಲ್ಲಾಹು ಸಮೀഉನ್ ಅಲೀಮ್. ಅಲ್ಲಾಹನ ಮಾರ್ಗದಲ್ಲಿ ಒಂದಿಷ್ಟು ಖರ್ಚು ಮಾಡಿದರೂ ಅದನ್ನು ಬಲಾತ್ಕಾರದ ದಂಡನೆಯೆಂದು ತಿಳಿದುಕೊಳ್ಳುವವರು ಈ ಬದವಿ ಅರಬರಲ್ಲಿದ್ದಾರೆ.
ಮತ್ತು ನೀವು ಯಾವುದಾದರೊಂದು ವಿಪತ್ತಿನಲ್ಲಿ ಸಿಕ್ಕಿಬಿಟ್ಟರೆ ನೀವು ಅವರನ್ನು ಬಿಗಿದಿರುವ ಈ ವ್ಯವಸ್ಥೆಯ ವಿಧೇಯತೆಯ ನೊಗವನ್ನು ತಮ್ಮ ಕೊರಳಿನಿಂದ ತೆಗೆದೆಸೆದು ಬಿಡಬಹುದೆಂದು ಭಾವಿಸಿ ನಿಮ್ಮ ಬಗ್ಗೆ ಕಾಲಚಕ್ರದ ಉರುಳಾಟವನ್ನು ಪ್ರತೀಕ್ಷಿಸುತ್ತಾರೆ. ವಸ್ತುತಃ ಕೆಡುಕಿನ ಚಕ್ರವು ಅವರ ಮೇಲೆಯೇ ಉರುಳಿದೆ. ಅಲ್ಲಾಹು ಸರ್ವಶ್ರುತನೂ ಸರ್ವಜ್ಞನೂ ಆಗಿರುತ್ತಾನೆ. وَمِنَ الْأَعْرَابِ مَن يُؤْمِنُ بِاللَّهِ وَالْيَوْمِ الْآخِرِ وَيَتَّخِذُ مَا يُنْفِقُ قُرُبَاتٍ عِندَ اللَّهِ وَصَلَوَاتِ الرَّسُولِ أَلَا إِنَّهَا قُرْبَةٌ لَهُمْ سَيُدْخِلُهُمُ اللَّهُ فِي رَحْمَتِهِ إِنَّ اللَّهَ غَفُورٌ رَحِيمٌ. ಈ ಬದವಿ ಅರಬರಲ್ಲೇ ಅಲ್ಲಾಹು ಮತ್ತು ಅಂತಿಮ ದಿನದ ಮೇಲೆ ವಿಶ್ವಾಸವಿಡುವವರು ಕೆಲವರಿದ್ದಾರೆ. ಅವರು ತಾವು ಖರ್ಚು ಮಾಡುವುದನ್ನು ಅಲ್ಲಾಹನ ಸಾಮೀಪ್ಯ ಮತ್ತು ರಸೂಲರ ಕಡೆಯಿಂದ ಕೃಪಾಶೀರ್ವಾದ ಪಡೆಯುವ ಸಾಧನವನ್ನಾಗಿ ಮಾಡುತ್ತಾರೆ. ಹೌದು, ಅದು ಅವರಿಗೆ ನಿಜಕ್ಕೂ ಸಾಮೀಪ್ಯದ ಸಾಧನವಾಗಿದೆ. ಮತ್ತು ಅಲ್ಲಾಹು ನಿಶ್ಚಯವಾಗಿಯೂ ಅವರನ್ನು ತನ್ನ ಕರುಣೆಯೊಳಗೆ ಪ್ರವೇಶಗೊಳಿಸುವನು. ನಿಶ್ಚಯವಾಗಿಯೂ ಅಲ್ಲಾಹು ಕ್ಷಮಾಶೀಲನೂ ಕರುಣಾನಿಧಿಯೂ ಆಗಿರುತ್ತಾನೆ. والسابقون الأولون من المهاجرين والأنصار والذين اتبعوهم بإحسان رضي الله عنهم ورضوا عنه وأعد لهم جنات تجري تحتها الأنهار خالدين فيها أبدا ذلك الفوز العظيم. ಈಮಾನಿನ ಕರೆಗೆ ಓಗೊಡುವುದರಲ್ಲಿ ಮೊದಲಿಗರಾದ ಮುಹಾಜಿರ್ ಮತ್ತು ಅನ್ಸಾರರೊಂದಿಗೂ ಅನಂತರ ಸತ್ಯಸಂಧತೆಯೊಂದಿಗೆ ಅವರನ್ನು ಹಿಂಬಾಲಿಸಿದವರೊಂದಿಗೂ ಅಲ್ಲಾಹು ಪ್ರಸನ್ನನಾದನು ಮತ್ತು ಅಲ್ಲಾಹನೊಂದಿಗೆ ಅವರು ಪ್ರಸನ್ನರಾದರು. ಅಲ್ಲಾಹು ಅವರಿಗಾಗಿ ತಳಭಾಗದಲ್ಲಿ ಕಾಲುವೆಗಳು ಹರಿಯುತ್ತಿರುವಂತಹ ಸ್ವರ್ಗೋದ್ಯಾನಗಳನ್ನು ಸಿದ್ಧಗೊಳಿಸಿಟ್ಟಿರುತ್ತಾನೆ. ಅವುಗಳಲ್ಲಿ ಅವರು ಸದಾ ವಾಸಿಸುತ್ತಿರುವರು. ಇದೇ ಅತ್ಯಂತ ಭವ್ಯ ಯಶಸ್ಸು. وَمِمَّنْ حَوْلَكُمْ مِنَ الْأَعْرَابِ مُنَافِقُونَ وَمِنْ أَهْلِ الْمَدِينَةِ مَرَدُوا عَلَى النِّفَاقِ لَا تَعْلَمُهُمْ نَحْنُ نَعْلَمُهُمْ سَنُعَذِّبُهُمْ مَرَّتَيْنِ ثُمَّ يُرَدُّونَ إِلَى عَذَابٍ عَظِيمٍ. ನಿಮ್ಮ ಆಸುಪಾಸಿನಲ್ಲಿರುವ ಬದವಿಯರಲ್ಲಿ ಅನೇಕ ಕಪಟ ವಿಶ್ವಾಸಿಗಳಿದ್ದಾರೆ. ಅದೇ ರೀತಿಯಲ್ಲಿ ಮದೀನಾ ವಾಸಿಗಳಲ್ಲಿಯೂ ಕಪಟ ವಿಶ್ವಾಸಿಗಳಿದ್ದಾರೆ. ಅವರು ಕಾಪಟ್ಯದಲ್ಲಿ ನಿಸ್ಸೀಮರಾಗಿದ್ದಾರೆ. ನೀವು ಅವರನ್ನು ಅರಿತಿಲ್ಲ, ನಾವು ಅವರನ್ನು ಅರಿತಿದ್ದೇವೆ. ನಾವು ಅವರಿಗೆ ಇಮ್ಮಡಿ ಶಿಕ್ಷೆ ಕೊಡುವ ಕಾಲ ಸಮೀಪವಿದೆ. ಅನಂತರ ಅವರು ಬಹುದೊಡ್ಡ ಶಿಕ್ಷೆಗಾಗಿ ಮರಳಿ ತರಲ್ಪಡುವರು. وآخرون اعترفوا بذنوبهم خلطوا عملا صالحا وآخر سيئا عسى الله أن يتوب عليهم إن الله غفور رحيم. ತಮ್ಮ ಅಪರಾಧಗಳನ್ನು ಒಪ್ಪಿಕೊಂಡಂತಹ ಬೇರೆ ಕೆಲವರಿದ್ದಾರೆ. ಅವರ ಕರ್ಮ ಸಮ್ಮಿಶ್ರವಾಗಿದೆ. ಸ್ವಲ್ಪ ಸತ್ಕರ್ಮ ಮತ್ತು ಸ್ವಲ್ಪ ದುಷ್ಕರ್ಮ. ಅಲ್ಲಾಹು ಅವರ ಮೇಲೆ ಪುನಃ ದಯೆ ತೋರಲು ಸಾಕು, ಏಕೆಂದರೆ ಅವನು ಕ್ಷಮಾಶೀಲನೂ ಕರುಣಾನಿಧಿಯೂ ಆಗಿರುತ್ತಾನೆ. خذ من أموالهم صدقة تطهرهم وتزكيهم بها وصل عليهم إن صلاتك سكن لهم والله سميع عليم. ಓ ಪೈಗಂಬರರೇ, ನೀವು ಅವರ ಸಂಪತ್ತುಗಳಿಂದ ದಾನ ಧರ್ಮಗಳನ್ನು ಪಡೆದು ಅವರನ್ನು ಶುದ್ಧೀಕರಿಸಿರಿ ಮತ್ತು ಸನ್ಮಾರ್ಗದಲ್ಲಿ ಅವರನ್ನು ಮುಂದುವರಿಸಿರಿ ಮತ್ತು ಅವರಿಗಾಗಿ ಪ್ರಾರ್ಥಿಸಿರಿ, ಏಕೆಂದರೆ ನಿಮ್ಮ ಪ್ರಾರ್ಥನೆಯು ಅವರ ಮನಃಶಾಂತಿಗೆ ಕಾರಣವಾಗುವುದು. ಅಲ್ಲಾಹು ಸರ್ವಶ್ರುತನೂ ಸರ್ವಜ್ಞನೂ ಆಗಿರುತ್ತಾನೆ. ಅಲಂ ಯಅಲಮೂ ಅನ್ನಲ್ಲಾಹ ಹುವ ಯಕ್ಬಲು ತೌಬತ ಅನ್ ಇಬಾದಿಹಿ ويأخذ الصدقات وأن الله هو التواب الرحيم. ಅಲ್ಲಾಹು ತನ್ನ ದಾಸರ ಪಶ್ಚಾತ್ತಾಪವನ್ನು ಸ್ವೀಕರಿಸುವವನು, ಅವರ ದಾನಗಳಿಗೆ ಸ್ವೀಕಾರ ನೀಡುವವನು, ಅತ್ಯಧಿಕ ಕ್ಷಮಿಸುವವನು, ಕರುಣಾನಿಧಿಯೂ ಆಗಿರುತ್ತಾನೆಂದು ಅವರಿಗೆ ತಿಳಿದಿಲ್ಲವೇ? وَقُلِ اعْمَلُوا فَسَيَرَى اللَّهُ عَمَلَكُمْ وَرَسُولُهُ وَالْمُؤْمِنُونَ وَسَتُرَدُّونَ إِلَى عَالِمِ الْغَيْبِ وَالشَّهَادَةِ
فينبئكم بما كنتم تعملون. ಓ ಪೈಗಂಬರರೇ, ಅವರೊಡನೆ ಹೇಳಿರಿ, ನೀವು ಪ್ರವರ್ತಿಸಿರಿ, ನಿಮ್ಮ ವರ್ತನೆ ಈಗ ಹೇಗಿರುತ್ತದೆಂದು ಅಲ್ಲಾಹು, ಅವನ ರಸೂಲ್ ಮತ್ತು ಸತ್ಯವಿಶ್ವಾಸಿಗಳು ವೀಕ್ಷಿಸುವರು. ಆ ಬಳಿಕ ಪ್ರತ್ಯಕ್ಷ ಮತ್ತು ರಹಸ್ಯಗಳೆಲ್ಲವನ್ನೂ ಅರಿಯುವಾತನ ಕಡೆಗೆ ನೀವು ಮರಳಿಸಲ್ಪಡುವಿರಿ. ನೀವೇನು ಮಾಡುತ್ತಲಿದ್ದಿರೆಂಬುದನ್ನು ಅವನು ನಿಮಗೆ ತೋರಿಸಿಕೊಡುವನು. ಇನ್ನು ಕೆಲವರಿದ್ದಾರೆ, ಅವರ ಪ್ರಕರಣವು ಇನ್ನೂ ಅಲ್ಲಾಹನ ಆಜ್ಞೆಯನ್ನು ಅವಲಂಬಿಸಿದೆ. ಅವನು ಇಷ್ಟಪಟ್ಟರೆ ಅವರಿಗೆ ಶಿಕ್ಷೆ ಕೊಡಬಹುದು, ಇಷ್ಟಪಟ್ಟರೆ ಅವರ ಮೇಲೆ ಪುನಃ ದಯ ತೋರಲೂಬಹುದು. ಅಲ್ಲಾಹು ಸರ್ವಜ್ಞನೂ ಯುಕ್ತಿಪೂರ್ಣನೂ ಆಗಿರುತ್ತಾನೆ. والذين اتخذوا مسجدا ضرارا وكفرا وتفريقا بين المؤمنين وإرصادا لمن حارب الله ورسوله من قبل وليحلفن إن أردنا إلا الحسنى والله يشهد إنهم لكاذبون. ಒಂದು ಮಸೀದಿ ಕಟ್ಟಿಸಿದ ಕೆಲವರಿದ್ದಾರೆ. ಅವರು ಅದನ್ನು ಸತ್ಯಾಹ್ವಾನಕ್ಕೆ ಹಾನಿಯನ್ನುಂಟು ಮಾಡಲಿಕ್ಕೂ ಅಲ್ಲಾಹನ ದಾಸ್ಯ ಆರಾಧನೆ ಮಾಡುವ ಬದಲಿಗೆ ಸತ್ಯವನ್ನು ನಿಷೇಧಿಸಲಿಕ್ಕೂ ಸತ್ಯವಿಶ್ವಾಸಿಗಳೊಳಗೆ ಒಡಕನ್ನುಂಟು ಮಾಡಲಿಕ್ಕೂ ಈ ತೋರಿಕೆಯ ಆರಾಧನಾಲಯವನ್ನು ಈ ಮುಂಚೆ ಅಲ್ಲಾಹು ಮತ್ತು ಅವನ ರಸೂಲರ ವಿರುದ್ಧ ಯುದ್ಧಾಸಕ್ತನಾಗಿದ್ದವನಿಗೆ ಹೊಂಚುದಾಣವನ್ನಾಗಿ ಮಾಡಲಿಕ್ಕಾಗಿಯೂ ಕಟ್ಟಿಸಿರುತ್ತಾರೆ. ನಮ್ಮ ಉದ್ದೇಶವು ಒಳ್ಳೆಯದಾಗಿತ್ತೇ ವಿನಃ ಇನ್ನಾವುದೂ ಇರಲಿಲ್ಲವೆಂದು ಅವರು ಖಂಡಿತವಾಗಿಯೂ ಪ್ರಮಾಣ ಮಾಡುತ್ತಾ ಹೇಳುವರು. ಆದರೆ ಅವರು ಸುಳ್ಳುಗಾರರು ಎಂಬುದಕ್ಕೆ ಅಲ್ಲಾಹನು ಸಾಕ್ಷಿಯಾಗಿದ್ದಾನೆ. ಲಾ ತಕುಮ್ ಫೀಹಿ ಅಬದಾ لمسجد أسس على التقوى من أول يوم أحق أن تقوم فيه رجال يحبون أن يتطهروا والله يحب المطهرين. ನೀವು ಎಷ್ಟು ಮಾತ್ರಕ್ಕೂ ಆ ಕಟ್ಟಡದೊಳಗೆ ನಿಲ್ಲಬಾರದು. ಆರಂಭದ ದಿನದಿಂದಲೇ ಧರ್ಮನಿಷ್ಠೆಯ ಮೇಲೆ ಸ್ಥಾಪಿತಗೊಂಡಿರುವ ಮಸೀದಿಯೇ ಆರಾಧನೆಗಾಗಿ ನಿಲ್ಲಲು ಯೋಗ್ಯವಾದುದು. ಶುದ್ಧವಾಗಿರಬೇಕೆಂದು ಇಚ್ಛಿಸುವವರು ಅದರಲ್ಲಿ ಇರುತ್ತಾರೆ. ಶುದ್ಧತೆಯನ್ನು ಪಾಲಿಸುವವರೇ ಅಲ್ಲಾಹನಿಗೆ ಇಷ್ಟವುಳ್ಳವರು. ಅಫಮನ್ ಅಸ್ಸಸ ಬುನ್ಯಾನಹು ಅಲಾ ತಖ್ವಾ ಮಿನಲ್ಲಾಹಿ ವರಿದ್ವಾನಿನ್ ಖೈರುನ್ ಅಮ್ ಮನ್ ಅಸ್ಸಸ ಬುನ್ಯಾನಹು ಅಲಾ ಶಫಾ ಜುರ್ಫಿನ್ ಹಾರಿನ್ ಫನ್ಹಾರ ಬಿಹಿ ಫೀ ನಾರಿ ಜಹನ್ನಮ್ ವಲ್ಲಾಹು ಲಾ ಯಹ್ದಿಲ್ ಕೌಮಲ್ ಝಾಲಿಮೀನ್. ತನ್ನ ಕಟ್ಟಡದ ಬುನಾದಿಯನ್ನು ಅಲ್ಲಾಹನ ಭಯ ಮತ್ತು ಅವನ ಸಂಪ್ರೀತಿಯ ಅಪೇಕ್ಷೆಯ ಮೇಲಿರಿಸಿದವನು ಉತ್ತಮನೋ, ಅಥವಾ ತನ್ನ ಕಟ್ಟಡವನ್ನು ಒಂದು ಕಣಿವೆಯ ಟೊಳ್ಳಾದ ಅಸ್ಥಿರ ಅಂಚಿನಲ್ಲಿ ಕಟ್ಟಿಸಿದ್ದು ಅದರ ಸಹಿತ ನೆಟ್ಟಗೆ ನರಕಾಗ್ನಿಯಲ್ಲಿ ಹೋಗಿಬಿದ್ದವನೋ? ಅಲ್ಲಾಹು ಇಂತಹ ಅಕ್ರಮಿಗಳಿಗೆ ಎಂದೆಂದಿಗೂ ನೇರ ಮಾರ್ಗವನ್ನು ತೋರಿಸುವುದಿಲ್ಲ. ಲಾ ಯಜಾಲು ಬುನ್ಯಾನುಹುಂ ಅಲ್ಲದೀ ಬನೌ ರೀಬತನ್ ಫೀ ಕುಲೂಬಿಹಿಂ ಇಲ್ಲಾ ಅನ್ ತಕತ್ತಅ ಕುಲೂಬುಹುಂ ವಲ್ಲಾಹು ಅಲೀಮುನ್ ಹಕೀಮ್. ಅವರು ನಿರ್ಮಿಸಿದ ಕಟ್ಟಡವು ಅವರ ಹೃದಯದಲ್ಲಿ ಸದಾ ಸಂದೇಹದ ಮೂಲವಾಗಿ ಉಳಿಯುವುದು. ಅವರ ಹೃದಯಗಳೇ ಚೂರು ಚೂರಾಗಬೇಕೇ ವಿನಃ ಅದರೊಳಗಿಂದ ಪಾರಾಗುವ ಬೇರಾವ ದಾರಿಯೂ ಇಲ್ಲ. ಅಲ್ಲಾಹು ಸರ್ವಜ್ಞನೂ ಯುಕ್ತಿಪೂರ್ಣನೂ ಆಗಿರುತ್ತಾನೆ. ಇನ್ನಲ್ಲಾಹ ಅಶ್ತರಾ ಮಿನಲ್ ಮುಅ್ಮಿನೀನ ಅನ್ಫುಸಹುಂ وأموالهم بأن لهم الجنة يقاتلون في سبيل الله فيقتلون ويقتلون وعدا عليه حقا في التوراة والإنجيل والقرآن ومن أوفى بعهده من الله فاستبشروا ببيعكم الذي بايعتم به وذلك هو الفوز العظيم. ವಾಸ್ತವದಲ್ಲಿ ಅಲ್ಲಾಹು ಸತ್ಯವಿಶ್ವಾಸಿಗಳಿಂದ ಅವರ ತನು ಧನಗಳನ್ನು ಸ್ವರ್ಗದ ಬದಲಿಗೆ ಖರೀದಿ ಮಾಡಿರುತ್ತಾನೆ. ಅವರು ಅಲ್ಲಾಹನ ಮಾರ್ಗದಲ್ಲಿ ಹೋರಾಡುತ್ತಾರೆ, ವಧಿಸುತ್ತಾರೆ ಮತ್ತು ವಧಿಸಲ್ಪಡುತ್ತಾರೆ.
ತೌರಾತ್, ಇಂಜೀಲ್ ಮತ್ತು ಕುರ್ಆನ್ನಲ್ಲಿ ಅವರೊಡನೆ ಮಾಡಲಾದ ಸ್ವರ್ಗದ ವಾಗ್ದಾನವು ಅಲ್ಲಾಹನ ಹೊಣೆಯಲ್ಲಿರುವ ದೃಢ ವಾಗ್ದಾನವಾಗಿದೆ. ಅಲ್ಲಾಹನಿಗಿಂತ ಮಿಗಿಲಾಗಿ ತನ್ನ ವಾಗ್ದಾನ ಪೂರೈಸುವವನು ಯಾರಿದ್ದಾನೆ? ಆದುದರಿಂದ ನೀವು ಆತನೊಂದಿಗೆ ಮಾಡಿಕೊಂಡಿರುವ ವ್ಯವಹಾರಕ್ಕಾಗಿ ಸಂತೋಷಪಡಿರಿ. ಇದೇ ಅತ್ಯಂತ ಹಿರಿಯ ವಿಜಯವಾಗಿದೆ. التائبون العابدون الحامدون السائحون الراكعون الساجدون الآمرون بالمعروف والناهون عن المنكر والحافظون لحدود الله وبشر المؤمنين. ಅಲ್ಲಾಹನ ಕಡೆಗೆ ಪದೇ ಪದೇ ಮರಳುವವರು, ಅವನ ದಾಸ್ಯ ಆರಾಧನೆ ಮಾಡುವವರು, ಅವನ ಗುಣಗಾನ ಮಾಡುವವರು, ಅವನಿಗಾಗಿ ಭೂಮಿಯಲ್ಲಿ ಸಂಚರಿಸುವವರು, ಅವನ ಮುಂದೆ ಬಾಗುವವರು ಮತ್ತು ಸಾಷ್ಟಾಂಗ ಬೆರಗುವವರು, ಒಳಿತಿನ ಆಜ್ಞೆ ನೀಡುವವರು, ಕೆಡುಕಿನಿಂದ ತಡೆಯುವವರು ಮತ್ತು ಅಲ್ಲಾಹನ ಮೇರೆಗಳ ರಕ್ಷಣೆ ಮಾಡುವವರು, ಅಲ್ಲಾಹನೊಂದಿಗೆ ತಮ್ಮ ವ್ಯವಹಾರವನ್ನು ಪೂರ್ತಿಗೊಳಿಸಿಕೊಂಡ ಆ ಸತ್ಯವಿಶ್ವಾಸಿಗಳ ವೈಶಿಷ್ಟ್ಯಗಳಿವು. ಓ ಪೈಗಂಬರರೇ, ಆ ಸತ್ಯವಿಶ್ವಾಸಿಗಳಿಗೆ ಶುಭವಾರ್ತೆ ನೀಡಿರಿ. ಮಾ ಕಾನ ಲಿನ್ನಬಿಯ್ಯಿ ವಲ್ಲದೀನ ಆಮನೂ ಅನ್ ಯಸ್ತಗ್ಫಿರೂ ಲಿಲ್ಮುಶ್ರಿಕೀನ ولو كانوا أولي قربى من بعد ما تبين لهم أنهم أصحاب الجحيم. ಮುಶ್ರಿಕರು ನರಕಕ್ಕೆ ಅರ್ಹರೆಂಬ ವಿಷಯ ವ್ಯಕ್ತವಾಗಿರುವಾಗ ಅವರು ಆಪ್ತ ಬಂಧುಗಳೇ ಆಗಿದ್ದರೂ ಅವರ ಕ್ಷಮೆಗಾಗಿ ಪ್ರಾರ್ಥಿಸುವುದು ಪ್ರವಾದಿಗೂ ಸತ್ಯವಿಶ್ವಾಸ ಹೊಂದಿದವರಿಗೂ ಶೋಭಿಸುವುದಿಲ್ಲ. ವಮಾ ಕಾನ ಇಸ್ತಿಗ್ಫಾರು ಇಬ್ರಾಹೀಮ ಲಿಅಬೀಹಿ ಇಲ್ಲಾ ಅನ್ ಮೌಇದತಿನ್ ವಅದಹಾ ಇಯ್ಯಾಹ್ ಫಲಮ್ಮಾ ತಬಯ್ಯನ ಲಹು ಅನ್ನಹು ಅದುವ್ವುನ್ ಲಿಲ್ಲಾಹಿ ತಬರ್ರಅ ಮಿನ್ಹು ಇನ್ನ ಇಬ್ರಾಹೀಮ ಲಅವ್ವಾಹುನ್ ಹಲೀಮ್. ಇಬ್ರಾಹೀಮರು ತಮ್ಮ ಪಿತನಿಗಾಗಿ ಪ್ರಾರ್ಥಿಸಿದ್ದುದು ಅವರು ತಮ್ಮ ಪಿತನೊಂದಿಗೆ ಮಾಡಿದ ವಾಗ್ದಾನದ ಕಾರಣದಿಂದಾಗಿತ್ತು. ಆದರೆ ಅವರ ತಂದೆಯು ಅಲ್ಲಾಹನ ಶತ್ರುವೆಂಬ ವಿಷಯ ಅವರಿಗೆ ವಿಷದವಾದಾಗ ಅವರು ಅವನಿಂದ ಅಸಂತುಷ್ಟರಾದರು. ನಿಶ್ಚಯವಾಗಿಯೂ ಇಬ್ರಾಹೀಮರು ಬಹಳ ಕೋಮಲ ಹೃದಯದವರೂ ಸಹನಶೀಲರೂ ಆಗಿದ್ದರು. ವಮಾ ಕಾನ ಅಲ್ಲಾಹು ಲಿಯುದಿಲ್ಲ ಕೌಮನ್ ಬಅದ ಇದ್ ಹದಾಹುಂ ಹತ್ತಾ ಯುಬಯ್ಯಿನ ಲಹುಂ ಮಾ ಯತ್ತಕೂನ್ ಇನ್ನಲ್ಲಾಹ ಬಿಕುಲ್ಲಿ ಶೈಇನ್ ಅಲೀಮ್. ಜನರಿಗೆ ಸನ್ಮಾರ್ಗದರ್ಶನ ನೀಡಿದ ಬಳಿಕ ಅವರು ವರ್ಜಿಸಬೇಕಾದುದೇನೆಂಬುದನ್ನು ಸುವ್ಯಕ್ತವಾಗಿ ಅವರಿಗೆ ತಿಳಿಸದೆ ಅವರನ್ನು ಪಥಭ್ರಷ್ಟಗೊಳಿಸುವುದು ಅಲ್ಲಾಹನ ರೂಢಿಯಲ್ಲ. ವಾಸ್ತವದಲ್ಲಿ ಅಲ್ಲಾಹು ಸಕಲ ವಿಷಯಗಳ ಜ್ಞಾನವುಳ್ಳವನಾಗಿರುತ್ತಾನೆ. ಇನ್ನಲ್ಲಾಹ ಲಹು ಮುಲ್ಕು ಸ್ಸಮಾವಾತಿ ವಲ್ ಅರ್ದ್ ಯುಹ್ಯೀ ವ ಯುಮೀತ್ ವಮಾ ಲಕುಂ ಮಿನ್ ದೂನಿಲ್ಲಾಹಿ ಮಿನ್ ವಲಿಯ್ಯಿನ್ ವಲಾ ನಸೀರ್. ಭೂಮಿ ಆಕಾಶಗಳ ಪ್ರಭುತ್ವವು ವಾಸ್ತವದಲ್ಲಿ ಅಲ್ಲಾಹನ ವಶವಿದೆ. ಬದುಕು ಸಾವುಗಳು ಅವನ ಅಧಿಕಾರದಲ್ಲಿವೆ. ಅವನಲ್ಲದೆ ನಿಮಗಾರು ರಕ್ಷಕ ಮಿತ್ರನಾಗಲಿ ಸಹಾಯಕನಾಗಲಿ ಇಲ್ಲ. ಲಖದ್ ತಾಬಲ್ಲಾಹು ಅಲನ್ ನಬಿಯ್ಯಿ ವಲ್ ಮುಹಾಜಿರೀನ ವಲ್ ಅನ್ಸಾರಿ الذين اتبعوه في ساعة العسرة من بعد ما كاد يزيغ قلوب فريق منهم ثم تاب عليهم إنه بهم رؤوف رحيم. ಅಲ್ಲಾಹನು ಪ್ರವಾದಿಯವರನ್ನು ಅವರ ಕಷ್ಟಕಾಲದಲ್ಲಿ ಅವರಿಗೆ ಸಹಕರಿಸಿದ ಮುಹಾಜಿರ್ ಮತ್ತು ಅನ್ಸಾರರನ್ನು ಕ್ಷಮಿಸಿಬಿಟ್ಟನು. ಅವರ ಪೈಕಿ ಕೆಲವರ ಹೃದಯಗಳು ವಕ್ರತೆಯ ಕಡೆಗೆ ವಾಲಿ ಹೋಗಿದ್ದರು. ಆದರೆ ಅವರು ವಕ್ರತೆಯನ್ನನುಸರಿಸದೆ ಪ್ರವಾದಿಯವರನ್ನು ಅನುಸರಿಸಿದಾಗ ಅಲ್ಲಾಹನು ಅವರನ್ನು ಕ್ಷಮಿಸಿದನು. ನಿಶ್ಚಯವಾಗಿಯೂ ಅವನು ಅವರೊಂದಿಗೆ ವಾತ್ಸಲ್ಯ ಹಾಗೂ ಕರುಣೆಯ ವ್ಯವಹಾರವನ್ನಿರಿಸಿದ್ದಾನೆ. ضاقت عليهم الأرض بما رحبت وضاقت عليهم أنفسهم وظنوا أن لا ملجأ من الله إلا إليه
ثم تاب عليهم ليتوبوا إن الله هو التواب الرحيم. ಪ್ರಕರಣವು ಮುಂದೂಡಲ್ಪಟ್ಟಿದ್ದ ಆ ಮೂವರನ್ನು ಅವನು ಕ್ಷಮಿಸಿದನು. ಭೂಮಿಯು ವಿಶಾಲವಾಗಿದ್ದಾಗಿಯೂ ಅದು ಅವರ ಪಾಲಿಗೆ ಸಂಕುಚಿತವಾಯಿತು. ಅವರ ಜೀವಗಳು ಅವರಿಗೆ ಹೊರೆಯಾಗಿ ಬಿಟ್ಟವು. ಅಲ್ಲಾಹನಿಂದ ರಕ್ಷಣೆ ಹೊಂದಲು ಸ್ವತಃ ಅಲ್ಲಾಹನ ಕೃಪಾಶ್ರಯದ ವಿನಃ ಬೇರೆ ಆಶ್ರಯವಿಲ್ಲವೆಂದು ಅವರು ತಿಳಿದುಕೊಂಡರು. ಆಗ ಅವರು ತನ್ನ ಕಡೆಗೆ ಮರಳಿ ಬರಲೆಂದು ಅಲ್ಲಾಹು ತನ್ನ ಕೃಪೆಯೊಂದಿಗೆ ಅವರ ಕಡೆಗೆ ತಿರುಗಿದನು. ನಿಶ್ಚಯವಾಗಿಯೂ ಅಲ್ಲಾಹು ಪಶ್ಚಾತ್ತಾಪ ಸ್ವೀಕರಿಸುವವನು ಕರುಣಾನಿಧಿಯೂ ಆಗಿರುತ್ತಾನೆ. ಓ ಸತ್ಯವಿಶ್ವಾಸಿಗಳೇ, ಅಲ್ಲಾಹನನ್ನು ಭಯಪಡಿರಿ, ಸತ್ಯಸಂಧರೊಂದಿಗಿರಿ. ಮಾ ಕಾನ ಲಿಅಹ್ಲಿ ಅಲ್ಮದೀನತಿ ವಮನ್ ಹೌಲಹುಂ ಮಿನಲ್ ಅಅರಾಬಿ ಅನ್ ಯತಖಲ್ಲಫು ಅನ್ ರಸೂಲಿಲ್ಲಾಹಿ ವಲಾ ಯರ್ಗಬು ಬಿಅನ್ಫುಸಿಹಿಂ ಅನ್ ನಫ್ಸಿಹಿ ذلك بأنهم لا يصيبهم ظمأ ولا نصب ولا مخمصة في سبيل الله ولا يطؤون موطئا يغيظ الكفار ولا ينالون من عدو نيلا إلا كتب لهم به عمل صالح إن الله لا يضيع أجر المحسنين. ಅಲ್ಲಾಹನ ರಸೂಲರನ್ನು ಬಿಟ್ಟು ಮನೆಯಲ್ಲಿ ಕೂತಿರುವುದು, ಅವರಿಂದ ನಿಶ್ಚಿಂತರಾಗಿ ತಮ್ಮ ತಮ್ಮ ಪ್ರಾಣಗಳ ಬಗ್ಗೆ ಯೋಚಿಸುತ್ತಿರುವುದು ಮದೀನಾವಾಸಿಗಳಿಗೂ ಆಸುಪಾಸಿನ ಬದವಿಗಳಿಗೂ ಎಷ್ಟು ಮಾತ್ರಕ್ಕೂ ತಕ್ಕುದಾಗಿರಲಿಲ್ಲ. ಏಕೆಂದರೆ ಅವರು ಅಲ್ಲಾಹನ ಮಾರ್ಗದಲ್ಲಿ ಹಸಿವು, ಬಾಯಾರಿಕೆ, ದೇಹ ಶ್ರಮಗಳನ್ನು, ಯಾವತ್ತು ಕಷ್ಟಗಳನ್ನು ಸಹಿಸಿಯೂ ಅವರು ಸತ್ಯ ನಿಷೇಧಿಗಳಿಗೆ ಅಪ್ರಿಯವಾದ ಮಾರ್ಗದಲ್ಲಿ ದಿಟ್ಟ ಹೆಜ್ಜೆಯನ್ನೆತ್ತಿಯೂ ಅವರು ಯಾವನಾದರೊಬ್ಬ ವೈರಿಯೊಂದಿಗೆ ಸತ್ಯದ್ವೇಷದ ಪ್ರತೀಕಾರ ಪಡೆದು ಅದರ ಫಲವಾಗಿ ಅವರಿಗೊಂದು ಸತ್ಕರ್ಮವು ಲಿಖಿತಗೊಳ್ಳದಿರುವುದು ಎಂದಿಗೂ ಸಾಧ್ಯವಿಲ್ಲ. ನಿಶ್ಚಯವಾಗಿಯೂ ಅಲ್ಲಾಹು ಸಜ್ಜನೋತ್ತಮರ ಸೇವಾ ಫಲವನ್ನು ನಿರರ್ಥಕಗೊಳಿಸುವುದಿಲ್ಲ. ولا يقطعون واديا إلا كتب لهم ليجزيهم الله أحسن ما كانوا يعملون. ಅದೇ ರೀತಿಯಲ್ಲಿ ಅವರು ದೇವಮಾರ್ಗದಲ್ಲಿ ಹೆಚ್ಚೋ ಕಡಿಮೆಯೋ ಖರ್ಚು ವಹಿಸಿಯೂ ಧರ್ಮಯುದ್ಧಕ್ಕಾಗಿ ಅವರು ಯಾವುದಾದರೊಂದು ಕಣಿವೆಯನ್ನು ದಾಟಿಯೂ ಅಲ್ಲಾಹು ಅವರ ಈ ಸತ್ಕರ್ಮದ ಪ್ರತಿಫಲ ಅವರಿಗೆ ನೀಡುವಂತಾಗಲು ಅವರ ಪಾಲಿಗೆ ಸತ್ಕರ್ಮವು ಲಿಖಿತಗೊಳ್ಳದಿರಲು ಎಂದಿಗೂ ಸಾಧ್ಯವಿಲ್ಲ. وما كان المؤمنون لينفروا كافة فلولا نفر من كل فرقة منهم طائفة ليتفقهوا في الدين ولينذروا قومهم إذا رجعوا إليهم لعلهم يحذرون. ಇದ್ದ ಸತ್ಯವಿಶ್ವಾಸಿಗಳೆಲ್ಲರೂ ಹೊರಟು ಬಿಡುವ ಅಗತ್ಯವೇನೂ ಇರಲಿಲ್ಲ. ಆದರೆ ಅವರ ವಾಸಸ್ಥಾನಗಳ ಪ್ರತಿಯೊಂದು ಭಾಗದಿಂದ ಕೆಲವರು ಹೊರಟು ಬಂದು ಧರ್ಮಪ್ರಜ್ಞೆಯನ್ನು ಹೊಂದಿ ಹಿಂದಿರುಗಿ ಹೋಗಿ ತಮ್ಮ ಪ್ರದೇಶದ ನಿವಾಸಿಗಳನ್ನು ಅಮುಸ್ಲಿಮರ ರೀತಿ ನೀತಿಗಳಿಂದ ದೂರವಿರಲು ಎಚ್ಚರಿಸುವಂತಾಗಲಿಲ್ಲವೇಕೆ? ಯಾ ಅಯ್ಯುಹಲ್ಲದೀನ ಆಮನೂ ಕಾತಿಲುಲ್ಲದೀನ ಯಲೂನಕುಂ ಮಿನಲ್ ಕುಫ್ಫಾರಿ ವಲ್ಯಜಿದೂ ಫೀಕುಂ ಗಿಲ್ದಹ ವಅಲಮೂ ಅನ್ನಲ್ಲಾಹ ಮಅಲ್ ಮುತ್ತಕೀನ್. ಓ ಸತ್ಯವಿಶ್ವಾಸಿಗಳೇ, ನಿಮ್ಮ ಹತ್ತಿರದಲ್ಲೇ ಇರುವ ಸತ್ಯ ನಿಷೇಧಿಗಳೊಂದಿಗೆ ಯುದ್ಧ ಮಾಡಿರಿ. ಅವರು ನಿಮ್ಮಲ್ಲಿ ಕಾಠಿಣ್ಯವನ್ನು ಕಾಣಬೇಕು. ಅಲ್ಲಾಹು ಧರ್ಮನಿಷ್ಠರೊಂದಿಗೆ ಇದ್ದಾನೆಂಬುದನ್ನು ತಿಳಿದುಕೊಳ್ಳಿರಿ. وَإِذَا مَا أُنْزِلَتْ سُورَةٌ فَمِنْهُمْ مَنْ يَقُولُ أَيُّكُمْ زَادَتْهُ هَذِهِ إِيمَانًا فَأَمَّا الَّذِينَ آمَنُوا فَزَادَتْهُمْ إِيمَانًا وَهُمْ يَسْتَبْشِرُونَ. ಒಂದು ಹೊಸ ಅಧ್ಯಾಯ ಅವತೀರ್ಣಗೊಳ್ಳುವಾಗ ಅವರಲ್ಲಿ ಕೆಲವರು ಪರಿಹಾಸ್ಯ ರೂಪದಲ್ಲಿ ಮುಸಲ್ಮಾನರೊಡನೆ ಹೇಳಿರಿ, ಇದರಿಂದ ನಿಮ್ಮ ಪೈಕಿ ಯಾರ ಈಮಾನಿನಲ್ಲಿ ವೃದ್ಧಿಯಾಯಿತು ಎಂದು ವಿಚಾರಿಸುತ್ತಾರೆ. ಈಮಾನ್ ಇಟ್ಟವರ ಈಮಾನಿನಲ್ಲಂತೂ ಅವತೀರ್ಣಗೊಳ್ಳುವ ಪ್ರತಿಯೊಂದು ಅಧ್ಯಾಯವೂ ವಾಸ್ತವದಲ್ಲಿ ವೃದ್ಧಿಯನ್ನೇ ಉಂಟುಮಾಡಿದೆ
ಮತ್ತು ಅವರು ಅದರಿಂದ ಸಂತುಷ್ಟರಾಗಿದ್ದಾರೆ. وَأَمَّا الَّذِينَ فِي قُلُوبِهِم مَّرَضٌ فَزَادَتْهُمْ رِجْسًا إِلَى رِجْسِهِمْ وَمَاتُوا وَهُمْ كَافِرُونَ. ಆದರೆ ಯಾರ ಹೃದಯಗಳಿಗೆ ಕಾಪಟ್ಯದ ರೋಗ ತಗಲಿತ್ತೋ ಅವರ ಹಿಂದಿನ ಮಾಲಿನ್ಯದ ಮೇಲೆ ಪ್ರತಿಯೊಂದು ಹೊಸ ಅಧ್ಯಾಯವೂ ಇನ್ನೊಂದು ಮಾಲಿನ್ಯವನ್ನು ವೃದ್ಧಿಸಿತು ಮತ್ತು ಅವರು ಸಾಯುವವರೆಗೂ ಸತ್ಯ ನಿಷೇಧದಲ್ಲೇ ಇದ್ದರು. أَوَلَا يَرَوْنَ أَنَّهُمْ يُفْتَنُونَ فِي كُلِّ عَامٍ مَّرَّةً أَوْ مَرَّتَيْنِ ثُمَّ لَا يَتُوبُونَ وَلَا هُمْ يَذَّكَّرُونَ. ಇವರನ್ನು ಪ್ರತಿವರ್ಷವೂ ಒಂದೆರಡು ಸಲ ಪರೀಕ್ಷೆಗೆ ಗುರಿಪಡಿಸಲಾಗುತ್ತಿರುವುದನ್ನು ಇವರು ಕಾಣುವುದಿಲ್ಲವೇ? ಆದರೆ ಇಷ್ಟಾಗಿಯೂ ಇವರು ಪಶ್ಚಾತ್ತಾಪ ಪಡುವುದೂ ಇಲ್ಲ, ಪಾಠ ಕಲಿಯುವುದೂ ಇಲ್ಲ. وَإِذَا مَا أُنْزِلَتْ سُورَةٌ نَظَرَ بَعْضُهُمْ إِلَى بَعْضٍ هَلْ يَرَاكُمْ مِنْ أَحَدٍ ثُمَّ انصَرَفُوا صَرَفَ اللَّهُ قُلُوبَهُمْ بِأَنَّهُمْ قَوْمٌ لَا يَفْقَهُونَ. ಯಾವುದಾದರೂ ಅಧ್ಯಾಯ ಅವತೀರ್ಣಗೊಳ್ಳುವಾಗ ನಿಮ್ಮನ್ನಾರಾದರೂ ನೋಡುತ್ತಿಲ್ಲವಷ್ಟೇ ಎಂದು ಇವರು ಪರಸ್ಪರ ಕಣ್ಣು ಸನ್ನೆಗಳಿಂದಲೇ ಮಾತಾಡಿಕೊಳ್ಳುತ್ತಾರೆ. ಅನಂತರ ಸದ್ದಿಲ್ಲದೆ ಎದ್ದು ಓಡುತ್ತಾರೆ. ಅಲ್ಲಾಹನು ಇವರ ಹೃದಯಗಳನ್ನು ತಿರುಚಿಬಿಟ್ಟಿರುತ್ತಾನೆ, ಏಕೆಂದರೆ ಇವರು ತಿಳಿಗೇಡಿಗಳು. لقد جاءكم رسول من أنفسكم عزيز عليه ما عنتم حريص عليكم بالمؤمنين رؤوف رحيم. ನೋಡಿರಿ, ನಿಮ್ಮ ಬಳಿಗೆ ಓರ್ವ ಸಂದೇಶವಾಹಕರು ಬಂದಿರುತ್ತಾರೆ. ಅವರು ನಿಮ್ಮವರಿಂದಲೇ ಆಗಿರುತ್ತಾರೆ. ನೀವು ನಷ್ಟ ಹೊಂದುವುದು ಅವರಿಗೆ ಅಸಹನೀಯವಾಗಿದೆ. ಅವರು ನಿಮ್ಮ ಯಶಸ್ಸಿಗೆ ಹಂಬಲಿಸುವವರಾಗಿದ್ದಾರೆ. ಅವರು ಸತ್ಯವಿಶ್ವಾಸಿಗಳಿಗೆ ವತ್ಸಲರೂ ಕರುಣಾಳುವೂ ಆಗಿರುತ್ತಾರೆ. ಓ ಪೈಗಂಬರರೇ, ಇನ್ನಿವರು ನಿಮ್ಮಿಂದ ವಿಮುಖರಾಗುತ್ತಾರಾದರೆ ಇವರೊಡನೆ ಹೀಗೆ ಹೇಳಿಬಿಡಿರಿ, ನನಗೆ ಅಲ್ಲಾಹನೇ ಸಾಕು, ಅವನ ಹೊರತು ಅನ್ಯ ಆರಾಧ್ಯನಿಲ್ಲ. ನಾನು ಅವನ ಮೇಲೆಯೇ ಭರವಸೆಯನ್ನಿರಿಸಿದ್ದೇನೆ ಮತ್ತು ಅವನು ವಿಶ್ವ ಮಹಾಸಿಂಹಾಸನದ ಮಾಲೀಕನಾಗಿರುತ್ತಾನೆ.